So, it is the first topic in book number 2 of the second year accountancy. ಫಸ್ಟ್ ಬುಕ್ ನಾವು ಕಂಪ್ಲೀಟ್ ಮಾಡಿದ್ವಿ. ಅದರೊಳಗೆ ಇನ್ನು ಒಂದು ಚಾಪ್ಟರ್ ಐತಿ, NPO ಅರ್ಧ ಆಗೈತಿ. ಅದು ಲಾಸ್ಟಿಗೆ ಆಗ್ಯಾರ ಈ ವರ್ಷ ಕೋವಿಡ್ನಿಂದಾಗಿ. ಸೊ ಅದರ ನಂತರ ಉಳಿದ ಭಾಗವನ್ನು ನಾವು ಮುಗಿಸೋಣಂತ. ಈಗ ಮೊದಲಿಗೆ ನಾವು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈ ಚಾಪ್ಟರ್ನ ಕಲಿಯೋಣ. ಸೊ ಇಲ್ಲಿ ನಿಮಗೆ ಈ ವರ್ಷ 3 ಪ್ರಶ್ನೆಗಳು ಬರ್ತಾವೆ. ಒಂದು 1 ಮಾರ್ಕಿಂದ ಅಬ್ಜೆಕ್ಟಿವ್, ಮತ್ತೊಂದು 2 ಮಾರ್ಕ್ ಅಬ್ಜೆಕ್ಟಿವ್. ಈ ಕ್ವಶನ್ ಆನ್ಸರ್ ಆಗಲಿ ನಿಮ್ಗೆ ಹಾಕಿದ್ದೈತಿ, ನೀವು ನೋಡೋದನ್ನ ಬರ್ಕೊಳ್ರಿ. ನಾನು ಜಸ್ಟ್ ಥಿಯರಿ ಪಾರ್ಟನ್ನು ಇಲ್ಲಿ ಟಚ್ ಮಾಡ್ತೇನೆ. ಓಕೆ, ಆಮೇಲೆ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತಿತ್ತು. ಕೇವಲ ಜರ್ನಲ್ ಎಂಟ್ರೀಸ್ಗಳನ್ನು ಮಾತ್ರ ಇಲ್ಲ ಬರಿಬೇಕು ನೀವು. ಟೋಟಲ್ 15 ಮಾರ್ಕ್ಸು ಪ್ಲಸ್ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇರಬೇಕು. ಇದ್ದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದ್ರ ಮೇಲೆ ಕೇಳ್ತಾನೆ. ಮೊದಲಿಗೆ ನಾವೇನು ನೋಡೋಣ, ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಎ ಕಂಪ್ನಿ. ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಎ ಕಂಪ್ನಿ. So, in simple words, company means it is an association of many persons. In simple, company means association of many persons. ಹಲವಾರು ಜನರ ಇದು ಒಂದು ಸಮೂಹ ಅಂತ ಹೇಳ್ಬೋದು. ಇದು ಅನೇಕ ಅಥವಾ ಹಲವಾರು ಸಹಸ್ರಾರು ಜನರ ಒಂದು ಸಮೂಹ ಅಂತ ಹೇಳ್ಬೋದು. ಯಾಕಂದರೆ ನೀವು ಯಾವುದೇ ಒಂದು ಕಂಪ್ನಿನ ತೆಗೆದುಕೊಡ್ರಿ, ಆ ಕಂಪ್ನಿ ಒಳಗೆ ಸಾವಿರಾರು ಜನ ಇದ್ದಿರ್ತಾರೆ. ಆ ಕಂಪ್ನಿಯ ಸದಸ್ಯರು ಸಾವಿರಾರು ಅಥವಾ ಲಕ್ಷ ಗಂಟಲೆ ಇರ್ತಾರೆ. ಸೊ ಹೀಗಾಗಿ ಇಟ್ ಈಸ್ ಎ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್. ಆದರೆ ಎಂಥ ಅಸೋಸಿಯೇಷನ್? ಇಟ್ ಈಸ್ ಎ ವಾಲಂಟರಿ ಅಸೋಸಿಯೇಷನ್. ಕಂಪ್ನಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್. ಐಚ್ಛಿಕ ಸಂಘಟನೆ, ಹಲವಾರು ವ್ಯಕ್ತಿಗಳ ಐಚ್ಛಿಕ ಸಂಘಟನೆ. ಇಟ್ ಮೀನ್ಸ್ there is no compulsion for the entry as well as exit. ಯಾರು ಬೇಕು ಅವರು ಈ ಕಂಪ್ನಿಯನ್ನು ಬೇಕಾದಾಗ ಸೇರಬಹುದು, ಬೇಡವಾದಾಗ ಅದನ್ನು ಬಿಟ್ಟು ಹೋಗ್ಬೋದು. ಯಾವುದು ಕಡ್ಡಾಯ ಇರೋದಿಲ್ಲ. ಮನಸ್ಸಿಗೆ ಬಂದಾಗ ಕಂಪ್ನಿಗಳನ್ನು ಸೇರಬಹುದು, ಷೇರುಗಳನ್ನು ಖರೀದಿ ಮಾಡುವುದರ ಮೂಲಕ. ಬೇಡವಾದಾಗ ಆ ಕಂಪ್ನಿಯ ಷೇರುಗಳನ್ನು ಮಾರಾಟ ಮಾಡಿ ಕಂಪ್ನಿಯನ್ನು ಬಿಟ್ಟು ಅವರು ಹೊರಗಡೆ ಬರ್ಬೋದು. ಸೊ ಅದಕ್ಕೆ ಏನು ಹೇಳ್ತಾರಪ್ಪ ಅಂತಾರೆ, ಕಂಪ್ನಿ ಈಸ್ ಆ್ಯನ್ ವಾಲಂಟರಿ ಅಸೋಸಿಯೇಷನ್. ಐಚ್ಛಿಕ ಸಂಘಟನೆ, ಐಚ್ಛಿಕ ಸಂಸ್ಥೆ, ವಾಲಂಟರಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್. ಇಲ್ಲಿ ಜನರ ಸಂಖ್ಯೆ ಭಾಳಷ್ಟು ಇರ್ತಾವೆ, ಲಕ್ಷಾಂತರ ಜನ ಸೇರಿಕೊಂಡು ಕಂಪ್ನಿಗಳನ್ನು ರಚನೆ ಮಾಡಿರ್ತಾರೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ ಹೂ ಕಾಂಟ್ರಿಬ್ಯೂಟ್ ಮನಿ ಆರ್ ಮನೀಸ್ ವರ್ತ್ ಅಂತ ಹೇಳ್ತಾರೆ. ಹೂ ಕಾಂಟ್ರಿಬ್ಯೂಟ್ ಮನಿ ಆರ್ ಮನೀಸ್ ವರ್ತ್. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆಯನ್ನು ನೀಡ್ತಾರೆ ಟು ಎ ಕಾಮನ್ ಸ್ಟಾಕ್. ಕಾಮನ್ ಸ್ಟಾಕ್ ಅಂದರೆ ಏನಂದರೆ ಬಂಡವಾಳ ಅಂತ ಹೇಳ್ಬೋದು ನೀವು. ಕಂಪ್ನಿ ಒಳಗೆ ನಾವೇನು ಬಂಡವಾಳ ಸಂಗ್ರಹಣೆ ಮಾಡ್ತೀವಲ್ಲ, ಅದಕ್ಕೆ ಕಾಮನ್ ಸ್ಟಾಕ್ ಸರಳ ಭಾಷೆ ಒಳಗೆ. ಸೊ ಆ ಬಂಡವಾಳಕ್ಕೆ ಇಲ್ಲಿ ಆ ಜನ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆಯನ್ನು ನೀಡ್ತಾರೆ. ಯಾವ ರೂಪದಲ್ಲಿ? ದುಡ್ಡು ಅಥವಾ ದುಡ್ಡಿಗೆ ಸರಿಸಮನಾದ ವಸ್ತುಗಳ ರೂಪದಲ್ಲಿ. ದುಡ್ಡು ಕೊಡ್ಬೋದು ಅಥವಾ ದುಡ್ಡಿಗೆ ಸರಿಸಮನಾದ ಯಾವುದೇ ಬೆಲೆ ಬಾಳುವಂಥ ವಸ್ತುಗಳ ರೂಪದಲ್ಲಿ ಅವರು ಏನು ಮಾಡ್ತಾರೆ, ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆಯನ್ನು ನೀಡ್ತಾರೆ. ಸೊ ಆ ಬಂಡವಾಳವನ್ನು, ಹಾಗೆ ಸಂಗ್ರಹಣೆ ಮಾಡಿರುವಂಥ ಬಂಡವಾಳವನ್ನು, ಅದಕ್ಕೆ ನಾವೇನು ಕರಿತೀವಿ, ಕಾಮನ್ ಸ್ಟಾಕ್ ಅಂತ ಕರಿತಾ ಇದ್ದೀವಿ. ಸೊ ಆ ಕಾಮನ್ ಸ್ಟಾಕನ್ನು ಯಾವುದೇ ಒಂದು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ತೊಡಗಿಸಲಾಗುತ್ತದೆ. ನಂತರ ಅದರಿಂದ ಬಂದಂಥ ಲಾಭವನ್ನು ಅವರು ತಮ್ಮೊಳಗೆ ಹಂಚ್ಕೊಳ್ತಾರೆ. ಸೊ ಅಂಥ ವ್ಯಕ್ತಿಗಳ ಐಚ್ಛಿಕ ಕೂಟಕ್ಕೆ ನಾವೇನು ಕರಿತೀರಪ್ಪ ಅಂತಂದರೆ ಕಂಪ್ನಿ ಅಂತ ಕರಿತೀವಿ. ಉದಾಹರಣೆಗೆ ಸಪೋಸ್ ಫಾರ್ ಎಕ್ಸಾಂಪಲ್ A, B, C, D, E, F, G, H ಹಲವಾರು ಜನ I. ಸೊ ಇವು ಏನು ಮಾಡ್ತಾರೆ ಅಂತಂದರೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆಯನ್ನು ನೀಡ್ತಾರೆ. ಇದಕ್ಕೆ ಕಾಮನ್ ಸ್ಟಾಕಿಗೆ. ಇದು ಕಾಮನ್ ಸ್ಟಾಕ್ ಅಥವಾ ಬಂಡವಾಳ. ಸಪೋಸ್ ಫಾರ್ ಎಕ್ಸಾಂಪಲ್ A 10,000 ರೂಪಾಯಿ ಕೊಟ್ಟಿರ್ಬೋದು, ಅಂದರೆ 10,000 ರೂಪಾಯಿ ಶೇರ್ಸ್ಗಳನ್ನು ಖರೀದಿ ಮಾಡಿರ್ಬೋದು. B 20,000 ಕೊಟ್ಟಿರ್ಬೋದು. C 10 ಲಕ್ಷ ರೂಪಾಯಿ ಕೊಟ್ಟಿರ್ಬೋದು. D 5 ಕೋಟಿ ರೂಪಾಯಿ ಕೊಟ್ಟಿರ್ಬೋದು. ಇಷ್ಟೇ ಕೊಡ್ಬೇಕಂತ ಹೇಳಲ್ಲ, ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ
ಅವರು ಎಷ್ಟು ಬೇಕೋ ಅಷ್ಟು ಬಂಡವಾಳವನ್ನು ಕೊಡಬಹುದು. ಸೊ ಬಂಡವಾಳವನ್ನು ಕೊಡ್ತಾರೆ. ಆ ಬಂಡವಾಳಕ್ಕೆ ನಾವು ಕರಿತೀವಿ ಕಾಮನ್ ಸ್ಟಾಕ್ ಅಂತ ಕರಿತೀವಿ. ಈ ಕಾಮನ್ ಸ್ಟಾಕನ್ನು ಯಾವುದೇ ಒಂದು ಟ್ರೇಡು ಅಥವಾ ಬಿಸ್ನೆಸ್, ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ತೊಡಗಿಸ್ತೀವಿ. ಇದರಿಂದ ಬಂದಂಥ ಲಾಭ, ಈ ವ್ಯಾಪಾರ ಅಥವಾ ವ್ಯವಹಾರದಿಂದ ಬಂದಂಥ ಲಾಭ ಇವರು ಎಲ್ಲರೂ ಏನು ಮಾಡ್ತಾರೆ, ತಮ್ಮೊಳಗೆ ಹಂಚ್ಕೊಳ್ತಾರೆ. ಸೊ ಇಂಥ ಒಂದು ಸಂಸ್ಥೆಗೆ ನಾವು ಕರಿತೀವಿ ಕಂಪನಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಲಕ್ಷಣಗಳು, ಕಂಪನಿಯ ಲಕ್ಷಣಗಳು, ಫೀಚರ್ಸ್ ಆಫ್ ಕಂಪ್ನಿ. ಇದನ್ನು ನೀವು ಹೋದ ವರ್ಷ ಕಲ್ತೀರಿ, ಇನ್ ಡೀಟೇಲ್ ಕಲ್ತೀರಿ. ಇದ್ರ ಮೇಲೆ ಒಂದು ಫುಲ್ ಚಾಪ್ಟರ್ ಇದೆ. ಮೊದಲಿಗೆ ನಾವು ಸೆಕೆಂಡ್ ಚಾಪ್ಟರ್ ಒಳಗೆ ಅರ್ಥ ಕಲಿತೀವಿ, ಆಮೇಲೆ ಫಾರ್ಮೇಷನ್ ಆಫ್ ಕಂಪ್ನಿ ಅಂತೇಳಿ ಒಂದು ದೊಡ್ಡ ಚಾಪ್ಟರ್ ಇದೆ, ಅದರೊಳಗೆ ನಾವು ಇದನ್ನು ಕಲಿತೀವಿ. ಅದರ ಲಾಸ್ಟ್ ಇಯರ್ ಕೋವಿಡ್ ಇರೋದ್ರಿಂದ ಭಾಳಷ್ಟು ಎಡವಟ್ಟಾಯ್ತು, ನಿಮ್ಗೆ ಗೊತ್ತಿಲ್ಲ. ಓಕೆ, ಈಗ ಫೀಚರ್ಸ್ ಆಫ್ ಎ ಕಂಪ್ನಿ, ಲಕ್ಷಣಗಳು. ಮೊದಲನೇದು ಏನಪ್ಪ ಅಂದರೆ ಇಟ್ ಈಸ್ ಎ ಬಾಡಿ ಕಾರ್ಪೊರೇಟ್. ಇಟ್ ಈಸ್ ಎ ಬಾಡಿ ಕಾರ್ಪೊರೇಟ್ ಅಂದರೆ ನೀವು ಕಂಪ್ನಿಯನ್ನು ರಚನೆ ಮಾಡಬೇಕಾದ್ರೆ ಅದನ್ನು ಕಡ್ಡಾಯವಾಗಿ ಭಾರತೀಯ ಕಂಪ್ನಿಗಳ ಕಾಯ್ದೆ ಅಡಿಯಲ್ಲಿ ಅದನ್ನು ನೋಂದಣಿ ಮಾಡಿಸಲೇಬೇಕು. ಸೊ ಅದಕ್ಕೆ ನಾವು ಬಾಡಿ ಕಾರ್ಪೊರೇಟ್ ಅಂತೀವಿ. ಇಟ್ ಹ್ಯಾಸ್ ಟು ಬಿ ಕಾರ್ಪೊರೇಟೆಡ್, ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದ ಕಂಪ್ನೀಸ್ ಆ್ಯಕ್ಟ್. ನಮ್ಮ ಭಾರತದೊಳಗೆ 1956 ಒಳಗೆ ಭಾರತೀಯ ಕಂಪ್ನಿಗಳ ಕಾಯ್ದೆ ಅಂಥೇಳಿ ಪ್ರಾರಂಭ ಮಾಡಿದ್ದು. ಈಗ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಸೊ ಅದಕ್ಕೆ ನಾವು 2013 ಕಂಪನಿಯ ಕಾಯ್ದೆ ಅಂತ ಕರಿತೀವಿ. ಅಮೆಂಡ್ಮೆಂಟ್ ಮಾಡಿದ್ದಾರೆ, ಭಾಳಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಸೊ ಆ ಕಾಯ್ದೆ ಅಡಿಯಲ್ಲಿ ನಾವು ಅದನ್ನು ನೋಂದಣಿ ಮಾಡಿಸಲೇಬೇಕು. ಕಂಪ್ನಿ ಅಸ್ತಿತ್ವದಲ್ಲಿ ಬರೋದು ನೋಂದಣಿ ಆದ ನಂತರ. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯನ್ನು ಪ್ರಾರಂಭಿಸಬೇಕಾದ್ರೆ ಯಾವ ನೋಂದಣಿಯ ಅವಶ್ಯಕತೆ ಇಲ್ಲ, ಯಾವ ಒಪ್ಪಂದದ ಅವಶ್ಯಕತೆ ಇಲ್ಲ. ಅಲ್ಲಿ ಮಾಲೀಕ ತನಗೆ ಬೇಕಾದಾಗ ವ್ಯವಹಾರವನ್ನು ಪ್ರಾರಂಭಿಸಬಹುದು ಏಕ ವ್ಯಕ್ತಿ ಮಾಲೀಕತ್ವದೊಳಗೆ. ಪಾಲುಗಾರಿಕೆಯನ್ನು ಪ್ರಾರಂಭಿಸಬೇಕಾದ್ರೆ ಕಡ್ಡಾಯವಾಗಿ ನಾವು ಅಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳೇಬೇಕು, ಒಪ್ಪಂದವನ್ನು ಮಾಡಿಕೊಳ್ಳೇಬೇಕು. ಸೊ ಅದಕ್ಕೆ ನಾವು ಪಾಲುಗಾರಿಕಾ ಒಪ್ಪಂದ ಅಂತೀವಿ. ಸಪೋಸ್ ABCD 4 ಜನ ಪಾಲುಗಾರಿಕೆಯನ್ನು ರಚನೆ ಮಾಡಬೇಕಾದ್ರೆ ಅವರು 4 ಜನ ತಮ್ಮೊಳಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೇಬೇಕು. ಅದಕ್ಕೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಅದನ್ನು ನಾವು ಹಿಂದಿನ ಚಾಪ್ಟರ್ ಒಳಗೆ ಕಲ್ತಿದ್ದೀವಿ. ವಿದೌಟ್ ಪಾರ್ಟ್ನರ್ಶಿಪ್ ಡೀಡ್ ವಿ ಕೆನಾಟ್ ಫಾರ್ಮ್ ದಿ ಪಾರ್ಟ್ನರ್ಶಿಪ್. ಪಾಲುಗಾರಿಕೆಯನ್ನು ರಚನೆ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಇಲ್ಲ ಅಂತಂದರೆ ಒಪ್ಪಂದವನ್ನು ಮಾಡಲೇಬೇಕು. ಒಪ್ಪಂದ ಮೌಖಿಕವಾಗಿ ಮಾಡ್ಕೋಬೋದು ಅಥವಾ ಲಿಖಿತ ರೂಪದಲ್ಲಿ ಮಾಡ್ಕೋಬೋದು. ಆದರೆ ಸಾಮಾನ್ಯವಾಗಿ ಅದನ್ನು ಲಿಖಿತ ರೂಪದಲ್ಲಿ ಇಟ್ಟಿರ್ತಾರೆ, ಎಲ್ಲರೂ ಮುಂದೆ ಜಗಳ ಆಗಬಾರ್ದು ಅಂಥೇಳಿ. ಸೊ ಅದಕ್ಕೆ ನಾವು ಪಾಲುಗಾರಿಕಾ ಒಪ್ಪಂದ ಅಥವಾ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಅದೇ ಥರ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಸಹಕಾರಿ ಸಂಘ ಕಾಯ್ದೆ ಅಂಥೇಳಿದೆ, ಅಥವಾ ಮತ್ತು ಬೇರೆ ಬೇರೆ ರಾಜ್ಯದೊಳಗೆ ಬೇರೆ ಬೇರೆ ಕಾಯ್ದೆಗಳು ಅದಾವ. ಆ ಕಾಯ್ದೆ ಅಡಿಯಲ್ಲಿ ಅದನ್ನು ನೋಂದಣಿ ಮಾಡಿಸಲೇಬೇಕು. ನೋಂದಣಿ ಮಾಡಿದರೆ ಮಾತ್ರ ನಾವು ಸಹಕಾರಿ ಸಂಘಗಳನ್ನು ಪ್ರಾರಂಭಿಸಬಹುದು. ಅದೇ ಮಾದರಿಯಲ್ಲಿ ನೀವು ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ 1956 ಕಂಪ್ನಿಯ ಕಾಯ್ದೆ ಅಥವಾ 2013 ಕಂಪ್ನಿಯ ಕಾಯ್ದೆ ಅಡಿಯಲ್ಲಿ ನೀವು ನಿಮ್ಮ ಕಂಪ್ನಿಯನ್ನು ನೋಂದಣಿ ಮಾಡಿಸಲೇಬೇಕು. ಸೊ ನೋಂದಣಿ ಮಾಡಿಸಬೇಕಾದ್ರೆ ಮತ್ತು ಅದಕ್ಕೆ ಹಲವಾರು ಫಾರ್ಮ್ಯಾಲಿಟೀಸ್ಗಳು ಅದಾವೆ, ಹಲವಾರು ದಾಖಲೆಗಳನ್ನು ತಯಾರಿಸಬೇಕು. ಅದು ಹೋದ ವರ್ಷ ಸಿಲೆಬಸ್ಸಿಗೆ ಇತ್ತು. ಸೊ ಆ ಎಲ್ಲ ದಾಖಲೆಗಳನ್ನು ತಯಾರಿಸಿ ನೋಂದಣಾಧಿಕಾರಿ ಅಂತ ಹೇಳ್ತಾನೆ, ಕಂಪನಿಗಳ ನೋಂದಣಾಧಿಕಾರಿ, ಅವನಿಗೆ ಆ ದಾಖಲೆಗಳನ್ನು ಸಲ್ಲಿಸಬೇಕು. ನಂತರ ಅವ ಏನು ಮಾಡ್ತಾನೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಎಲ್ಲ ಸರಿಯಾಗಿತ್ತು ಅಂತಲೇ ನಿಮ್ಗೆ ಸರ್ಟಿಫಿಕೇಟನ್ನು ಕೊಡ್ತಾನೆ. ಸೊ ಅವತ್ತಿನಿಂದ ನಿಮ್ಮ ಕಂಪ್ನಿಯು ಅಸ್ತಿತ್ವದಲ್ಲಿ ಬರುತ್ತದೆ. ಓಕೆ, ಸೊ ಹೀಗೆ ಕಂಪ್ನಿಯು ಒಂದು ಬಾಡಿ ಕಾರ್ಪೊರೇಟ್ ಆಗಿದೆ ಅಂತ. ಮೀನ್ಸ್ ಇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಇನ್ಕಾರ್ಪೊರೇಟಿಂಗ್ ಆರ್ ಬೈ ರಿಜಿಸ್ಟ್ರಿಂಗ್ ಇಟ್ ಇನ್ ದ ಕಂಪ್ನೀಸ್ ಆ್ಯಕ್ಟ್. ಆಮೇಲೆ ಎರಡನೇದು, ಇಟ್ ಹ್ಯಾಸ್ ಸೆಪ್ರೇಟ್ ಲೀಗಲ್ ಎಂಟಿಟಿ. ಸೊ ನಾವು ಲೆಕ್ಕ ಬರಹದೊಳಗೆ ಕಲ್ತಿದ್ದೀವಿ, ಪ್ರತಿಯೊಂದು ವ್ಯಾವಹಾರಿಕ ಸಂಸ್ಥೆಯು ತನ್ನ ಮಾಲೀಕನಿಂದ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ ಅಂತೇಳಿ. ಆದರೆ ಏಕ ವ್ಯಕ್ತಿ ಮಾಲೀಕತ್ವ, ಪಾಲುಗಾರಿಕೆ, ಇಲ್ಲಿ ಕಾಯ್ದೆಯ ದೃಷ್ಟಿಯಲ್ಲಿ ಓನರ್ಸ್ ಬೇರೆ, ವ್ಯವಹಾರ ಬೇರೆ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಎರಡೂ ಒಂದೇ, ಲೆಕ್ಕ ಬರಹಕ್ಕೆ ಅದು ಬೇರೆ. ಆದರೆ ಕಾಯ್ದೆ ದೃಷ್ಟಿಯಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಅಥವಾ ಪಾಲುಗಾರಿಕೆ ಇವು ಎರಡೂ ತಮ್ಮ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಪಡೆದಿರೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಮಾಲೀಕರ ಜವಾಬ್ದಾರಿಯು ಅನಿಯಮಿತವಾಗಿರುತ್ತದೆ. ಅಲ್ಲಿ ಪಾಲುದಾರರು ಅಥವಾ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯ ಒಬ್ಬ ಮಾಲೀಕ ಸಂಸ್ಥೆ ದಿವಾಳಿ ಆದರೆ
ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಮತ್ತು ಆಸ್ತಿ ಕಡಿಮೆ ಆದರೆ ತನ್ನ ವೈಯಕ್ತಿಕ ಆಸ್ತಿಗಳನ್ನು ಉಪಯೋಗಿಸಿ ಸಾಲವನ್ನು ತೀರಿಸಬೇಕಾಗ್ತೈತಿ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಏನರಪ್ಪ ಅಂತಾರೆ, ಪ್ರತಿಯೊಂದು ಕಂಪನಿಯು ತನ್ನದೇ ಆದಂಥ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ. ಉದಾಹರಣೆಗೆ ನಾನು ನಿಮಗೆ ತೋರಿಸಿದೆ. ಈ ಒಂದು ಕಂಪ್ನಿಯನ್ನು ಮಾಡಬೇಕಾದ್ರೆ ಹಲವಾರು ಜನ ಸೇರಿಕೊಂಡು ಬಂಡವಾಳವನ್ನು ಹಾಕಿ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ದಾರೆ. ಸಪೋಸ್ ಕಂಪ್ನಿ ಹೆಸರು XYZ ಅಂತ ತಿಳ್ಕೊಡಿ. ಸೊ ಈ XYZ ಕಂಪ್ನಿ ನೋಂದಣಿ ಆದ ತಕ್ಷಣ ಇದು ತನ್ನ ಮಾಲೀಕರಿಂದ, ಯಾಕಂದರೆ ಎಲ್ಲರೂ ಬಂಡವಾಳ ಹಾಕ್ತರು, ಮಾಲೀಕರು ಅಥವಾ ಸದಸ್ಯರು ಅಂತ ಕರಿತೀವಿ ನಾವು, ಅಥವಾ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಈ ಶೇರ್ ಹೋಲ್ಡರ್ಸ್ ಕಡೆಯಿಂದ ಅಥವಾ ಸದಸ್ಯರಿಂದ ಪ್ರತ್ಯೇಕವಾದಂಥ ತನ್ನದೇ ಆದಂಥ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ. ಸೊ ಹೀಗಾಗಿ ಮೆಂಬರ್ಸ್ ಒಳಗೆ ಏನೇ ಬದಲಾವಣೆ ಆದರೂ ಇದರ ಮುಂದುವರಿಕೆಯ ಮೇಲೆ ಏನು ಪ್ರಭಾವ ಆಗೋದಿಲ್ಲ. ಹೊಸ ಮೆಂಬರ್ಸ್ ಬರ್ತಾ ಇರ್ತಾರೆ, ಇದ್ದಂಥ ಮೆಂಬರ್ಸ್ ಬಿಟ್ಟು ಹೋಗ್ತಾ ಇರ್ತಾರೆ. ಇದು ಮಾತ್ರ ಕಂಟಿನ್ಯೂಸ್ ಆಗಿ ಮುಂದುವರಿತಾ ಇದೆ. ಸೊ ಇದು ಮಾತ್ರ ಕಂಟಿನ್ಯೂಸ್ ಆಗಿ ಮುಂದುವರಿತಾನೆ ಇರ್ತದೆ. ಯಾಕೆಂದರೆ ಇದು ತನ್ನದೇ ಆದಂಥ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ. ಇದು ತನ್ನ ಮಾಲೀಕನಿಂದ ಪ್ರತ್ಯೇಕವಾದಂಥ ಅಸ್ತಿತ್ವ. ಕಂಪ್ನಿ ಸ್ಥಾಪನೆ ಆಯಿತು, ಇವತ್ತು ನೋಂದಣಿ ಆಯಿತು ಅಂದರೆ ಮುಗಿತು, ಅದು ತನ್ನ ಮಾಲೀಕರಿಂದ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ. ಓಕೆ, ಆಮೇಲೆ ನೆಕ್ಸ್ಟು ಲಿಮಿಟೆಡ್ ಲ್ಯಾಬಿಲಿಟಿ. ಸೊ ಇಲ್ಲಿ ಈ ಕಂಪ್ನಿಯ ಒಡೆಯರ ಅಥವಾ ಸದಸ್ಯರ ಅಥವಾ ಮಾಲೀಕರ ಅಥವಾ ಷೇರುದಾರರು, ಇವ್ರಿಗೆ ನಾವು ಸದಸ್ಯರು ಅಂತ ಕರಿಬೋದು, ಷೇರುದಾರರು ಅಂತ ಕರಿಬೋದು, ಅಥವಾ ಮಾಲೀಕರು ಅಂತ ಕರಿಬೋದು. ಯಾಕಂದರೆ ಇವರೇ ಬಂಡವಾಳ ಹಾಕೋದು. ಸೊ ಈ ಕಂಪನಿಯ ಸದಸ್ಯರ ಅಥವಾ ಷೇರುದಾರರ ಅಥವಾ ಮಾಲೀಕರ ಜವಾಬ್ದಾರಿಯು ನಿಯಮಿತವಾಗಿರುತ್ತದೆ. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯೊಳಗೆ ಪಾಲುಗಾರಿಕೆ ಒಳಗೆ ಜವಾಬ್ದಾರಿಯು ನಿಯಮಿತವಾಗಿರುವುದಿಲ್ಲ, ಅನಿಯಮಿತವಾಗಿರುತ್ತದೆ. ವ್ಯವಹಾರದ ಸಾಲವನ್ನು ಅಲ್ಲಿ ಪಾಲುದಾರರು ತೀರಿಸಬೇಕಾದ್ರೆ ಅದರ ಆಸ್ತಿ ಸಾಕಾಗಿಲ್ಲ ಅಂತಂದರೆ ತಮ್ಮ ವೈಯಕ್ತಿಕ ಆಸ್ತಿಗಳನ್ನು ಮಾರಾಟ ಮಾಡಿ ಸಾಲವನ್ನು ತೀರಿಸಬೇಕಾಗ್ತದೆ. ಇಲ್ಲಿ ಹಾಗಲ್ಲ. ಇಲ್ಲಿ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿಯು ಆತ ಕೊಡೆ ಮಾಡಿದ ಬಂಡವಾಳದ ಮೊತ್ತಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಉದಾಹರಣೆಗೆ ಎ ಅನ್ನುವಂಥ ವ್ಯಕ್ತಿ 10,000 ರೂಪಾಯಿ ಶೇರನ್ನು ಖರೀದಿ ಮಾಡಿದಾನ. ಸೊ ಹಾಗಾದರೆ ಅವನ ಜವಾಬ್ದಾರಿ 10,000 ರೂಪಾಯಿ ಮಾತ್ರ. ಪೂರ್ತಿ ಪಾವತಿ ಮಾಡ್ಯಾನಂತಂದರೆ ನಾಳೆ ಕಂಪ್ನಿ ದಿವಾಳಿ ಆಯಿತು, ಕಂಪ್ನಿಗೆ ಹೆಚ್ಚುವರಿ ದುಡ್ಡಿನ ಅವಶ್ಯಕತೆ ಬಿತ್ತು ಅಂದರೆ ನಾನು 1 ನಯ ಪೈಸೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ 10,000 ರೂಪಾಯಿ ತನ್ನ ಬಾರಿನ ಬಂಡವಾಳ ಕೊಟ್ಟುಬಿಟ್ಟ. ಸಪೋಸ್ ಬಿ ಅನ್ನುವಂಥ ವ್ಯಕ್ತಿ 5 ಕೋಟಿ ರೂಪಾಯಿ ಶೇರ್ಗಳನ್ನು ಖರೀದಿ ಮಾಡ್ಯಾನ, ಈಗಾಗಲೇ 3 ಕೋಟಿ ಪಾವತಿ ಮಾಡಿದಾನ, ಇನ್ನು 2 ಕೋಟಿ ರೂಪಾಯಿ ಕೊಡೋದೈತಿ. ಅಷ್ಟರೊಳಗೆ ಕಂಪ್ನಿ ದಿವಾಳಿ ಆಯಿತು. ಈಗ ಕಂಪ್ನಿ ಮುಚ್ಚುವಂಥ ಪ್ರಸಂಗ ಬಂತು, ಕಂಪ್ನಿ ಮುಚ್ತಾ ಇದ್ದೀವಿ, ಸಾಲ ಜಾಸ್ತಿ ಆಸ್ತಿ ಕಡಿಮೆ ಆಗೈತಿ. ಆವಾಗೂ ಸಹ ಬಿ ಜವಾಬ್ದಾರಿ ತಾನು ಕೊಡೆ ಮಾಡಿದ ಬಂಡವಾಳದ ಮೊತ್ತಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅವ ಎಷ್ಟು ಖರೀದಿ ಮಾಡ್ಯಾನ? 5 ಕೋಟಿ ರೂಪಾಯಿ ಶೇರ್ಗಳನ್ನು ಖರೀದಿ ಮಾಡ್ಯಾನ. ಈಗ ಎಷ್ಟು ಪಾವತಿ ಮಾಡ್ಯಾನ? 3 ಕೋಟಿ ಪಾವತಿ ಮಾಡಿದಾನೆ. ಇನ್ನು ಎಷ್ಟು ಪಾವತಿ ಮಾಡಿದ್ರೆ 2 ಕೋಟಿ. ಆ 2 ಕೋಟಿ ರೂಪಾಯಿ ಕೊಟ್ಟರೆ ಮುಗಿತಾವೆ, ಅದಕ್ಕಿಂತ ಜಾಸ್ತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಹೀಗೆ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿಯು ಆತ ಹೊಂದಿರುವಂಥ ಷೇರು ಬಂಡವಾಳದ ಮೊತ್ತಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಹೀಗೆ ಸಿ ಅನ್ನೋ ಬರೀ 500 ರೂಪಾಯಿ ಶೇರ್ಗಳನ್ನು ಖರೀದಿ ಮಾಡೋಣ ಅಂತ ತಿಳ್ಕೊಳ್ರಿ. ಹಂಗಾರೆ ಅವ್ನ ಜವಾಬ್ದಾರಿ 500 ರೂಪಾಯಿ ಮಾತ್ರ. ಸಪೋಸ್ ಆ 500 ರೂಪಾಯಿ ಒಳಗೆ 300 ರೂಪಾಯಿ ಪಾವತಿ ಮಾಡ, ಇನ್ನು 200 ರೂಪಾಯಿ ಪಾವತಿ ಮಾಡಿಲ್ಲ, ಕಂಪ್ನಿ ದಿವಾಳಿ ಆಯಿತು, ಹೆಚ್ಚುವರಿ ದುಡ್ಡಿನ ಅವಶ್ಯಕತೆ ಐತಿ, ಆವಾಗ ಅವ್ನ ಕಡೆಯಿಂದ ಎಷ್ಟು ವಸೂಲಿ ಮಾಡ್ತಾರೆ? 200 ರೂಪಾಯಿ ಮಾತ್ರ ವಸೂಲಿ ಮಾಡ್ತಾರೆ. ಸೊ ಇದಕ್ಕೆ ನಾವು ಕರಿತೀವಿ ನಿಯಮಿತ ಜವಾಬ್ದಾರಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಬಂತು ಪರ್ಪೆಚುವಲ್ ಸಕ್ಸೆಷನ್. ಸೊ ಇಲ್ಲಿ ನೋಡಿದಲ್ಲಿ ಸಪ್ರೇಟ್ ಎಂಟಿಟಿ. ಡ್ಯೂ ಟು ದಿ ಸಪ್ರೇಟ್ ಲೀಗಲ್ ಎಂಟಿಟಿ ಕಂಪ್ನಿ ಹ್ಯಾಸ್ ಗಾಟ್ ಪರ್ಪೆಚುವಲ್ ಸಕ್ಸೆಷನ್, ಅಂದರೆ ನಿರಂತರ ಅಸ್ತಿತ್ವ, ನಿರಂತರ ಮುಂದುವರಿಕೆ. ಕಂಪ್ನಿಯು ತನ್ನ ಮಾಲೀಕರಿಂದ ಪ್ರತ್ಯೇಕವಾದಂಥ ಅಸ್ತಿತ್ವವನ್ನು ಪಡೆದಿರುವುದರಿಂದ ಅದು ನಿರಂತರ ಮುಂದುವರಿಕೆಯನ್ನು ಹೊಂದಿರುತ್ತದೆ, ನಿರಂತರ ಅಸ್ತಿತ್ವವನ್ನು ಹೊಂದಿರುತ್ತದೆ. ಯಾವೊಬ್ಬ ಸದಸ್ಯ ಸತ್ರು ಇದರ ಮೇಲೆ ಏನು ಪರಿಣಾಮ ಆಗೋದಿಲ್ಲ, ಯಾರೊಬ್ರಿಗೆ ಹುಚ್ಚಿಡಿದ್ರು ಇದ್ರ ಮೇಲೆ ಏನು ಪರಿಣಾಮ ಆಗೋದಿಲ್ಲ, ಒಬ್ಬನ ಬಿಟ್ಟು ಹೋದರೂ ಏನು ಪರಿಣಾಮ ಆಗೋದಿಲ್ಲ, ಒಬ್ಬನೇ ಯಾಕೆ 100 ಮಂದಿ ಬಿಟ್ಟು ಹೋದರೂ ಏನು ಪರಿಣಾಮ ಆಗೋದಿಲ್ಲ. ಅರ್ಥ ಆಗ್ತದೆ. ಯಾಕಂದರೆ ಡ್ಯೂ ಟು ದ ಸಪ್ರೇಟ್ ಲೀಗಲ್ ಎಂಟಿಟಿ, ಈ ಒಂದು ಲಕ್ಷಣದಿಂದಾಗಿ ಇದರ ಮುಂದುವರಿಕೆಯು ನಿರಂತರವಾಗಿರುತ್ತದೆ. ಪಾಲುಗಾರಿಕೆ ಒಳಗೆ ಹಾಗಲ್ಲ. ಸಪೋಸ್ ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ಸ್, ಬಿ ಆಕ್ಸಿಡೆಂಟ್ ಒಳಗೆ ಸತ್ತು ಹೋದ, ಸಂಸ್ಥೆಯನ್ನು ಮುಚ್ಚಬೇಕು. ಎ ಬಿ ಸಿ ಡಿ 4 ಜನ ಪಾರ್ಟ್ನರ್ಸ್, ಡಿಗೆ ಹುಚ್ಚಿಡಿತು, ಸಂಸ್ಥೆಯನ್ನು ಮುಚ್ಚಬೇಕು. ಸಪೋಸ್ ಒಬ್ಬನು ಕಂಪ್ಲೀಟ್ ಆಕ್ಸಿಡೆಂಟ್ ಒಳಗೆ ಡಿಸೇಬಲ್ ಆಗಿಬಿಟ್ಟ, ಸಂಸ್ಥೆಯನ್ನು ಮುಚ್ಚಬೇಕು. ಸೊ ಅಲ್ಲಿ
ಆ ಅನಿಶ್ಚಿತತೆ ಇರುತ್ತದೆ, ಮುಂದುವರಿಕೆಯು ಯಾವಾಗ ಮುಚ್ಚಲ್ಪಡುತ್ತದೆ ಹೇಳಿಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಸಂಸ್ಥೆ ಇಲ್ಲಿ ಸದಸ್ಯರ ನಿಧನ, ಸದಸ್ಯರ ನಿವೃತ್ತಿ ಅಥವಾ ಸದಸ್ಯರ ದಿವಾಳಿತನ ಅಥವಾ ಬುದ್ಧಿಭ್ರಮಣೆ ಹುಚ್ಚರಾದರೆ ಅದು ಸಂಸ್ಥೆಯ ಮುಂದುವರಿಕೆಯ ಮೇಲೆ ಪರಿಣಾಮ ಬೀರುವುದಿಲ್ಲ, ಅದು ನಿರಂತರವಾಗಿ ಮುಂದುವರಿಯುತ್ತದೆ. ನೆಕ್ಸ್ಟ್, ಕಾಮನ್ ಸೀಲ್. ಇಲ್ಲಿ ನಾವು ಕಂಪ್ನಿಗೆ ಕೃತಕ ವ್ಯಕ್ತಿ ಎಂದು ಪರಿಗಣಿಸ್ತೀವಿ. ಕಾಯ್ದೆಯ ದೃಷ್ಟಿಯಲ್ಲಿ ಕಂಪ್ನಿಯು ಒಂದು ಕೃತಕ ವ್ಯಕ್ತಿಯಾಗಿದೆ. ನೀವು ಸಹಜ ವ್ಯಕ್ತಿಗಳು ಅಥವಾ ನೈಜ ವ್ಯಕ್ತಿಗಳು, ಹೌದಲ್ಲ? ಸೊ ನಾವು ವ್ಯಕ್ತಿಗಳು, ಅದೇ ಥರ ಕಂಪ್ನಿಯೂ ಸಹ ಒಂದು ವ್ಯಕ್ತಿ. ಕಾಯ್ದೆಯ ದೃಷ್ಟಿಯಲ್ಲಿ ಕಂಪ್ನಿಯೂ ಸಹ ಒಂದು ವ್ಯಕ್ತಿ. ಇನ್ಫೋಸಿಸ್ ಕಂಪ್ನಿ ಇದೆ, ಟಾಟಾ ಕಂಪ್ನಿ ಇದೆ, ರಿಲಯನ್ಸ್ ಕಂಪ್ನಿ ಇದೆ. ನೀವು ಹೇಗೆ ವ್ಯಕ್ತಿಗಳು, ಅವು ವ್ಯಕ್ತಿಗಳು. ಆದರೆ ನಮಗೂ ಅವ್ರಿಗೆ ವ್ಯತ್ಯಾಸ ಏನರಪ್ಪ ಅಂತಂದರೆ, ನಮಗೆ ಕೆಲವೊಂದು ಹಕ್ಕುಗಳು ಅಧಿಕಾರಗಳು ಅದಾವಲ್ಲ, ಆ ಎಲ್ಲ ಹಕ್ಕು ಮತ್ತು ಅಧಿಕಾರಗಳು ಕಾಯ್ದೆಯು ಕಂಪ್ನಿಗೂ ಸಹ ನೀಡಿದೆ. ಏನು ಉದಾಹರಣೆಗೆ ಲಾಸ್ಟಿಗೆ ಒಂದೈತೆ ನೋಡ್ರಿ, ಮೇ ಸಿವ್ ಆರ್ ಮೇ ಬಿ ಸಿವ್ಡ್. ನೀವು ಬೇರೆ ಜೊತೆ ಏನಾದರೂ ನಮ್ಮ ಜಗಳ ಇದ್ದು ವ್ಯಾಜ್ಯಗಳು ಇದ್ದವು ಅಂತಂದರೆ ಅವ್ರ ಮೇಲೆ ನಾವು ಕೇಸ್ ಮಾಡ್ಬೋದು. ಹೌದು, ಬೇರೆ ಯಾರು ನಮ್ಗೆ ದುಡ್ಡು ಕೊಡೋದಿತ್ತು, ಅವ್ರು ಕೊಡ್ತಾ ಇಲ್ಲ ಅಂತಂದರೆ ಅವ್ರ ಮೇಲೆ ನಾವು ಕೇಸ್ ಮಾಡ್ಬೋದು. ಕಂಪ್ನಿಯು ಬೇರೆಯವ್ರ ಮೇಲೆ ಕೇಸ್ ಮಾಡ್ಬೋದು, ಅಥವಾ ಬೇರೆಯವರು ನಮ್ಮ ಮೇಲೆ ಕೇಸ್ ಮಾಡ್ಬೋದು. ಅದೇ ಥರ ಬೇರೆಯವರು ಕಂಪ್ನಿ ಮೇಲೆ ಕೇಸ್ ಮಾಡ್ಬೋದು. ಸೊ ನಮಗೂ ನಿಮಗಿರುವಂಥ ಒಂದು ಸವಲತ್ತನ್ನು ಕಂಪ್ನಿಗೂ ನೀಡಲಾಗಿದೆ. ಯಾಕಂದರೆ ಕಂಪ್ನಿಯನ್ನು ಕೃತಕ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ನೀವು ನಮ್ಮ ಸ್ವಂತ ಹೆಸರಿನ ಮೇಲೆ ಆಸ್ತಿಯನ್ನು ಗಳಿಸ್ಬೋದು, ಆಸ್ತಿಯನ್ನು ಖರೀದಿ ಮಾಡ್ಬೋದು. ಅಲ್ಲ, ಏನಾದರೂ ಒಂದು ಮನಿಯನ್ನು ತೊಗೊಂಡ್ರೆ ನನ್ನ ಮನೆ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ, ನನ್ನ ಹೆಸರಿನ ಮೇಲೆ ತೊಗೊಳ್ತೀನಿ. ಸೊ ಅದೇ ಥರ ಕಂಪ್ನಿಯು ಸಹ ತನ್ನ ಹೆಸರಿನ ಮೇಲೆ ಆಸ್ತಿಯನ್ನು ಖರೀದಿಸ್ಬೋದು. ತನ್ನ ಹೆಸರಿನಲ್ಲಿ ಇರೋಂಥ ಆಸ್ತಿಯನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ಬೋದು. ಸೊ ಕಂಪ್ನಿಯು ತನ್ನ ಆ ಹೆಸರಿನ ಮೇಲೆ ಇರುವಂಥ ಆಸ್ತಿಗಳನ್ನು ಬೇರೆಯವ್ರಿಗೆ ಮಾರಾಟ ಮಾಡಬಹುದು. ತಿಳಿತಾರೆ. ಈಗ ನೋಡಿರಿ, ಈ ಒಂದು ನೈಜ ವ್ಯಕ್ತಿ ಅಥವಾ ನ್ಯಾಚುರಲ್ ಪರ್ಸನಿಗೆ ಇರುವಂಥ ಹಲವಾರು ಸವಲತ್ತುಗಳನ್ನು ಈ ಕೃತಕ ವ್ಯಕ್ತಿಗೂ ಸಹ ಕಾಯ್ದೆಯು ನೀಡಲಾಗಿದೆ. ಆದರೆ ಒಂದು ಸಮಸ್ಯೆ ಏನರಪ್ಪ ಅಂತಂದರೆ, ನೀವು ಓಟ್ ಹಾಕ್ಬೋದು. ಎಲೆಕ್ಷನ್ ಬಂತಂದರೆ ಕಂಪ್ನಿ ಎಲೆಕ್ಷನ್ ಒಳಗೆ ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ. ನೀವು ಮದುವೆ ಮಾಡ್ಕೋಬೋದು, ಕಂಪ್ನಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಮತ್ತಿಲ್ಲ ಅಂದರೆ ಅದು ಗಂಡು ಕಂಪ್ನಿ ಒಂದು ಹೆಣ್ಣು ಕಂಪ್ನಿ ಹುಡುಕಬೇಕಾಗ್ತಿ, ಅಲ್ಲಿ ಗಂಡು ಹೆಣ್ಣು ಅಂತಿರೋದಿಲ್ಲ. ಸೊ ಇವು ಎರಡನ್ನು ಬಿಟ್ಟರೆ ಉಳಿದಿದ್ದು ನಾವೆಲ್ಲ ಏನು ಮಾಡ್ತೀವಲ್ಲ ಅವೆಲ್ಲ ಮಾಡ್ತಿರ್ತದೆ. ಆದರೆ ಒಂದು ಸಮಸ್ಯೆ ಏನಾದರೆ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣ್ತೈತಿ ಇಲ್ಲ, ಅದಕ್ಕೆ ಮಾಂಸಖಂಡ ಅಥವಾ ಬೋನ್ಸು, ಹ್ಯಾಂಡು, ಕೈ, ಕಿವಿ ಏನೂ ಇರೋದಿಲ್ಲ. ಅದ್ರಿಗೆಲ್ಲ ಕೆಲಸ ಮಾಡೋರು ಯಾರು? ಎಂಪ್ಲಾಯೀಸ್ಗಳು, ನೌಕರದಾರರು. ಹೌದಲ್ಲ? ಈಗ ಹೇಳಿದೆ, ಕಂಪ್ನಿ ತನ್ನ ಹೆಸರಿನ ಮೇಲೆ ಆಸ್ತಿಗಳನ್ನು ಖರೀದಿ ಮಾಡ್ಬೋದು, ತನ್ನ ಹೆಸರಿನಲ್ಲಿರುವಂಥ ಆಸ್ತಿಗಳನ್ನು ಮಾರಾಟ ಮಾಡ್ಬೋದು ಅಂತೇಳಿ ಅದಕ್ಕೆ ಕಾಂಟ್ರಾಕ್ಟನ್ನು ಮಾಡ್ಕೋಬೇಕಾಯ್ತು, ಅಲ್ಲ, ಅಗ್ರಿಮೆಂಟನ್ನು ಮಾಡ್ಕೋಬೇಕಾಯ್ತು. ಈಗ ಅಗ್ರಿಮೆಂಟ್ ಮಾಡ್ಕೊಂಡು ಅದಕ್ಕೆ ಸಹಿ ಹಾಕಬೇಕು. ನೀವು ಪೆನ್ ತೊಗೊಂಡು ಸಹಿ ಹಾಕ್ತೀವಿ ಅಂದರೆ ಹೆಬ್ಬೆಟ್ರೆ ಹಾಕ್ತೀವಿ. ಈಗ ಕಂಪ್ನಿ ಹೆಬ್ಬೆಟ್ಟೆ ಎಲ್ಲೈತ್ರಪ್ಪ, ಕಂಪ್ನಿ ಕೈನೇ ಇಲ್ಲ ಹೆಬ್ಬೆಟ್ಟಾಗಿ, ಅದಕ್ಕೆ ಸಹಿ ಮಾಡೋಕ್ಕೂ ಬರೋಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ ಕಾಮನ್ ಸೀಲನ್ನು, ಕಾಮನ್ ಮೊಹರು ಅಂತ ಕರಿತೀವಿ, ಕಾಮನ್ ಸೀಲನ್ನು ಯೂಸ್ ಮಾಡ್ತಾರೆ. ಈ ಕಾಮನ್ ಸೀಲನ್ನು ಕಂಪ್ನಿಯ ಸಹಿಯನ್ನಾಗಿ ಉಪಯೋಗಿಸಲಾಗುತ್ತದೆ. ಎಲ್ಲೆಲ್ಲಿ ಕಂಪ್ನಿಯ ಸಹಿಯ ಅವಶ್ಯಕತೆ ಇರುತ್ತದೆ ಅಲ್ಲಿ ಈ ಕಾಮನ್ ಸೀಲನ್ನು ಒತ್ತಲಾಗುತ್ತದೆ. ಆದರೆ ಒಂದು ನೆನಪಿಟ್ಕೋಬೇಕು, ಈ ಕಾಮನ್ ಸೀಲು ನಮ್ಮ ಕಾಲೇಜ್ ಸೀಲು ಒಂದೇ ಅಲ್ಲ. ನಮ್ಮ ಕಾಲೇಜ್ ಸೀಲು ಯಾರು ಬೇಕು ಅವ್ರು ಒತ್ತಬೋದು, ಹೌದಾ? ಅಲ್ಲಿ ತೊಗೊಂಡು ನೀವು ಒತ್ಕೋಬೋದು. ಆದರೆ ಈ ಸೀಲ್ ಮಾತ್ರ ಯಾರು ಬೇಕು ಅವ್ರು ಒತ್ತಲಿಕ್ಕೆ ಬರೋದಿಲ್ಲ. ಇದು ಅಂಡರ್ ಕಸ್ಟಡಿ ಇರ್ತೈತಿ, ಇದು ಅಂಡರ್ ಕಸ್ಟಡಿ, ಅಂಡರ್ ಸೆಕ್ರೆಟ್ರಿ ಇರ್ತೈತಿ. ಕಂಪ್ನಿ ಒಳಗೆ ಸೆಕ್ರೆಟ್ರಿ ಅಂತ ಇರ್ತಾನೆ, ಅವ್ನ ಕಸ್ಟಡಿ ಒಳಗೆ ಇರ್ತೈತಿ. ಆಮೇಲೆ ಎಲ್ಲಾದರೂ ಈ ಸೀಲನ್ನು ಉಪಯೋಗ ಮಾಡಬೇಕಾದ್ರೆ, ಆ್ಯಸ್ ಎ ಸಿಗ್ನೇಚರ್ ಉಪಯೋಗ ಮಾಡಬೇಕಾದ್ರೆ ಅದಕ್ಕೆ ಠೆರಾವನ್ನು ಪಾಸ್ ಮಾಡಬೇಕಾಗ್ತದೆ. ಠೆರಾವ್ ಪಾಸ್ ಮಾಡ್ತಾರೆ ಬೋರ್ಡ್ ಆಫ್ ಮೀಟಿಂಗ್ ಒಳಗೆ, ಇಂಥ ದಾಖಲೆ ಮೇಲೆ ಈ ಕಾಮನ್ ಸೀಲನ್ನು ಹಾಕಬೇಕು ಅಂತ. ಆಮೇಲೆ ಇಬ್ಬರು ಅದಕ್ಕೆ ಡೈರೆಕ್ಟರ್ಸು ಸಾಕ್ಷಿ ಹಾಕಬೇಕು. ಸೊ ಹೀಗಾಗಿ ಎಲ್ಲಿ ಬೇಕಲ್ಲಿ ಸೀಲ್ ಸಿಕ್ತಗೋ ಅಂತೇಳಿ ಹಂಗೆ ಇರ್ತಿದ್ರೆ ಅಲ್ಲಿ ಇರುವಂಥ ಪಿಒನ್ರು ಅಥವಾ ಯಾರಾದರೂ ಎಂಪ್ಲಾಯೀಸು ಅದನ್ನ ತೊಗೊಂಡು ಒಂದು ಬಾಂಡ್ ಮಾಡಿಕೊಂಡು ಅದ್ರ ಮೇಲೆ ಸೀಲ್ ಹಾಕ್ಕೊಂಡು ರಿಲಯನ್ಸ್ ಕಂಪ್ನಿ ಪೂರ್ತಿ ಆಸ್ತಿ ನನಗೆ ಮಾರೈತಿ ಅಂತ ಕುಂದಿರ್ಬೋದು. ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಅದಕ್ಕೆ ಒಂದು ಠರಾವನ್ನು ಪಾಸ್ ಮಾಡಬೇಕಾಗ್ತೈತಿ. ಆಮೇಲೆ ಸೆಕ್ರೆಟರಿ ಅದಕ್ಕೆ ಸಹಿ ಹಾಕಬೇಕು, ಅದಕ್ಕೆ ಇಬ್ಬರು ಡೈರೆಕ್ಟರ್ಸು ವಿಟ್ನೆಸ್ ಹಾಕಬೇಕು. ಇದು ಕಾಮನ್ ಸೀಲು. ಆಮೇಲೆ ನಂತರ ಬಂದರೆ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಕಂಪ್ನಿಯು ಸಾರ್ವಜನಿಕ ಕಂಪ್ನಿ ಆಗಿತ್ತು ಅಂದರೆ ಆ ಕಂಪ್ನಿಯ ಶೇರುಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಹುದು. ಉದಾಹರಣೆಗೆ ಸಪೋಸ್ ನನ್ನ ಕಡೆ ರಿಲಯನ್ಸ್ ಕಂಪ್ನಿ 10 ಶೇರ್ ಅದಾವೆ. ಈಗ ನಾ ಅದರ ಸದಸ್ಯ, ನಾ ಒಡೆಯ. ನಾಳೆ ನನಗೆ ಬೇಡ ಹತ್ರಪ್ಪ, ನನಗೆ ದುಡ್ಡಿನ ಅವಶ್ಯಕತೆ ಇದೆ.
ಅದನ್ನು ತಗೊಂಡು ನಾನು ಮಂಜು ಪಾಟೀಲ್ಗೆ ಮಾರಾಟ ಮಾಡ್ತೀನಿ. ಮಂಜು ಪಾಟೀಲ್ ಬಿಕಮ್ ದ ಮೆಂಬರ್ ಆಫ್ ದ ರಿಲಯನ್ಸ್ ಕಂಪ್ನಿ. ಸೊ ಯಾರಿಗೆ ಬೇಕಾ ಅವ್ರಿಗೆ ಯಾವಾಗ ಬೇಕಾ ಆವಾಗ ನಾವು ಷೇರುಗಳನ್ನು ವರ್ಗಾವಣೆ ಮಾಡಬಹುದು. ಇದು ಒಂದು ಲಕ್ಷಣ. ಆಮೇಲೆ ಮೇ ಸೀವ್ ಆರ್ ಮೇ ಬಿ ಸೀವ್ಡ್. ಈಗಾಗಲೇ ಹೇಳಿದ್ದೀನಿ, ಕಂಪ್ನಿ ಬೇಕಾದರೆ ಬೇರೆಯವ್ರ ಮೇಲೆ ಕೇಸ್ ಹಾಕ್ಬೋದು ಅಥವಾ ಬೇರೆಯವರು ಕಂಪ್ನಿಯ ಮೇಲೆ ಕೇಸನ್ನು ಹಾಕ್ಬೋದು. ಇವು ಕೆಲವೊಂದು ಲಕ್ಷಣಗಳು. ಇನ್ನು ಕೈಂಡ್ಸ್ ಆಫ್ ಕಂಪ್ನೀಸ್, ಪ್ರಕಾರಗಳು. ಒಂದನೇದು ಕಂಪ್ನೀಸ್ ಲಿಮಿಟೆಡ್ ಬೈ ಶೇರ್ಸ್. ಕಂಪ್ನೀಸ್ ಲಿಮಿಟೆಡ್ ಬೈ ಶೇರ್ ಅಂದರೆ ಏನರಪ್ಪ ಅಂದರೆ ಯಾವ ಕಂಪ್ನಿಯ ಷೇರುದಾರರ ಹೊಣೆಗಾರಿಕೆಯು ಅವರು ಖರೀದಿ ಮಾಡಿರುವಂಥ ಷೇರುಗಳ ಮೊತ್ತಕ್ಕೆ ಮಾತ್ರ ಸೀಮಿತವಾಗಿರುತ್ತದೆಯೋ ಸೊ ಅಂತಹ ಕಂಪ್ನಿಗಳಿಗೆ ನಾವೇನು ಕರಿತೀವಿ, ಕಂಪ್ನೀಸ್ ಲಿಮಿಟೆಡ್ ಬೈ ಶೇರ್ಸ್. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿ ಒಳಗೆ ನಾನು 3,000 ರೂಪಾಯಿ ಷೇರುಗಳನ್ನು ಖರೀದಿ ಮಾಡೀನಿ, ಹಾಗಾದ್ರೆ ನನ್ನ ಜವಾಬ್ದಾರಿ 3,000 ರೂಪಾಯಿಗೆ ಮಾತ್ರ ಸೀಮಿತವಾಗಿದೆ. ಆಮೇಲೆ ಕಂಪ್ನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ಸೊ ಇದು ಸಾಮಾನ್ಯವಾಗಿ ಇದನ್ನು ವ್ಯಾಪಾರಕ್ಕಾಗಿ ಇಂಥ ಕಂಪ್ನಿಗಳನ್ನು ರಚನೆ ಮಾಡಿರೋದಿಲ್ಲ, ಇದು ಸೇವೆ ಸಲ್ಲಿಸೋ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕಲ್ತೀವಿ. ಸೊ ಅಂಥ ಕಂಪ್ನಿಗಳು ಕೆಲವೊಂದು ಸೇವೆಗಳನ್ನು ಸಲ್ಲಿಸುವ ಸಲುವಾಗಿ ಇಂಥ ಕಂಪ್ನಿಗಳನ್ನು ರಚನೆ ಮಾಡಿರ್ತಾರೆ. ಸೊ ಇಲ್ಲಿ ಜವಾಬ್ದಾರಿ ಪ್ರತಿಯೊಬ್ಬ ಸದಸ್ಯ ಕಂಪ್ನಿಯನ್ನು ಸೇರುವಾಗ ಒಂದು ಗ್ಯಾರಂಟಿಯನ್ನು ಕೊಡ್ತಾನೆ, ನಾಳೆ ಇದು ದಿವಾಳಿ ಆದರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಸೊ ಅದಕ್ಕೆ ನಾವು ಕಂಪ್ನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಕರಿತೀವಿ. ಸೊ ಇದು ಉದ್ಭವ ಆಗೋದು ಯಾವಾಗ, ಕಂಪ್ನಿ ದಿವಾಳಿ ಆದಾಗ ಮಾತ್ರ, ಇಲ್ಲಾಂದರೆ ಅವಶ್ಯಕತೆಯೇ ಇಲ್ಲ. ಆಮೇಲೆ ಅನ್ಲಿಮಿಟೆಡ್ ಕಂಪ್ನಿ ಅಂದರೆ ಇಲ್ಲಿ ಸದಸ್ಯರ ಜವಾಬ್ದಾರಿ ಅನಿಯಮಿತವಾಗಿರುತ್ತದೆ. ಹೇಗೆ ಪಾಲುಗಾರಿಕೆ ಒಳಗೆ ಪಾಲುದಾರರ ಜವಾಬ್ದಾರಿಯು ಅನಿಯಮಿತವಾಗಿರುತ್ತದೆ, ಸೊ ಅದೇ ಥರ ಇಲ್ಲಿ ಸದಸ್ಯರ ಜವಾಬ್ದಾರಿ ಅನಿಯಮಿತವಾಗಿರುತ್ತದೆ. ಆದರೆ ನಮ್ಮ ಭಾರತದೊಳಗೆ ಇಂಥ ಕಂಪ್ನಿಗಳು ಕಂಡು ಬರೋದಿಲ್ಲ. ಇನ್ನು ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ಆ್ಯಂಡ್ ಅದರ್ ಕಂಡೀಷನ್, ಅಗೇನ್ ಆಲ್ ದಿ ಕಂಪ್ನೀಸ್ ಆರ್ ಕ್ಲಾಸಿಫೈಡ್ ಇನ್ 2 ಟೈಪ್ಸ್. ಇದು 3 ಪ್ರಕಾರವಾಗಿ ವಿಭಜನೆ ಮಾಡಿದ್ವಿ. ಆನ್ ದಿ ಬೇಸ್ ಆಫ್ ಲ್ಯಾಬಿಲಿಟಿ, ಸೊ ಇದು ಆನ್ ದ ಬೇಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ನಾವು ಮತ್ತು ಕಂಪ್ನಿಗಳನ್ನು 2 ಪ್ರಕಾರವಾಗಿ ವಿಭಜನೆ ಮಾಡ್ತೀವಿ. ಒಂದೇದು ಪಬ್ಲಿಕ್ ಕಂಪ್ನಿ, ಮತ್ತೊಂದು ಪ್ರೈವೇಟ್ ಕಂಪ್ನಿ. ಹಾಗಾದ್ರೆ ಪಬ್ಲಿಕ್ ಕಂಪ್ನಿ ಅಂದರೆ ಯಾವುದು? ಕಂಪ್ನಿ ಕಾಯ್ದೆಯ ಪ್ರಕಾರ ಪಬ್ಲಿಕ್ ಕಂಪ್ನಿ ಇಸ್ ಎ ಕಂಪ್ನಿ ವಿಚ್ ಇಸ್ ನಾಟ್ ಪ್ರೈವೇಟ್ ಕಂಪ್ನಿ. ಯಾವ ಕಂಪ್ನಿ ಪ್ರೈವೇಟ್ ಕಂಪ್ನಿ ಅಲ್ಲ ಅದು ಪಬ್ಲಿಕ್ ಕಂಪ್ನಿ ಅಂತ ಹೇಳ್ತಾರೆ. ಸಿಂಪಲ್, ಯಾವುದು ಹುಡುಗಲ್ಲ ಅದು ಹುಡುಗಿ, ಅರ್ಥದಲ್ಲ. ಸೊ ಯಾವುದು ಹುಡುಗಲ್ಲೋ ಅದು ಹುಡುಗಿ ಅನ್ನಂಗೆ. ಹಾಗಾದ್ರೆ ಹುಡುಗಿ ಅಂದರೆ ಏನು ನಮ್ಗೆ ಗುರ್ತಿರಬೇಕು, ಹೌದಲ್ಲ? ಹಾಗಾದ್ರೆ ಪ್ರೈವೇಟ್ ಕಂಪ್ನಿ ಅಂದರೆ ಏನು? ಸೊ ಸಿಂಪಲ್ ಐತಿ. ಪ್ರೈವೇಟ್ ಕಂಪ್ನಿ ಅಂದರೆ ಏನರಪ್ಪ ಅಂತಂದರೆ ಆ ಕಂಪ್ನಿ ಒಳಗೆ ಕನಿಷ್ಠ ಮೆಂಬರ್ ಸಂಖ್ಯೆ 2, ಮ್ಯಾಕ್ಸಿಮಮ್ 200, 7 ಅಲ್ಲ 200, ಕನಿಷ್ಠ 2, ಮ್ಯಾಕ್ಸಿಮಮ್ 200. ಸೊ ಒಂದು ಪ್ರೈವೇಟ್ ಕಂಪ್ನಿಯನ್ನು ರಚನೆ ಮಾಡಬೇಕಾದ್ರೆ ಕನಿಷ್ಠ ಎಷ್ಟು ಜನ ಬೇಕು? 2 ಬೇಕು. ಈಗ ಮತ್ತೆ ಅಮೆಂಡ್ಮೆಂಟ್ ಮಾಡಿ ಒಬ್ಬರಿಗೂ ಸಹ ಪರ್ಮಿಷನ್ ಕೊಟ್ಟಾರೆ. ಈ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಕಂಪ್ನಿ ಮಾಡ್ಕೋಬೋದು, ಅಪ್ಪ ಮಗ ಇಬ್ಬರು ಸೇರ್ಕೊಂಡು ಕಂಪ್ನಿ ಮಾಡ್ಬೋದು. ಈಗೇನದು ಹೊಸ ಅಮೆಂಡ್ಮೆಂಟ್ ಪ್ರಕಾರ ಒಬ್ಬರೇ ಕಂಪ್ನಿ ಮಾಡ್ಬೋದು ಅಂತೇಳಿ ಏನೋ ಮಾಡಿದಾರೆ ಅಮೆಂಡ್ಮೆಂಟ್ ಅಂತ ಹೇಳಾಕ್ತಾರೆ. ಸೊ ನಾವು ಈ ಬುಕ್ ಒಳಗಿರೋದು ಹಳೇದು ಎಲ್ಲ ಇದು ಫಾಲೋ ಮಾಡ್ತಾ ಇದ್ದಾರೆ. ಸೊ ಮಿನಿಮಮ್ 2 ಬೇಕು ಪ್ರೈವೇಟ್ ಕಂಪ್ನಿಯನ್ನು ರಚನೆ ಮಾಡಬೇಕು, ಮ್ಯಾಕ್ಸಿಮಮ್ 200, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತು ಅದಕ್ಕಿಂತ ಜಾಸ್ತಿ ಆದರೆ ಅದಕ್ಕೆ ನಾವು ಪ್ರೈವೇಟ್ ಕಂಪ್ನಿ ಅಂತ ಕರೋದಿಲ್ಲ, ಅದಕ್ಕೆ ನಾವು ಇಲ್ಲೀಗಲ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದು ಒಂದನೇದು. ಮತ್ತೊಂದು 2ನೇ ಕಂಡೀಷನ್ ಏನರಪ್ಪ ಅಂತಂದರೆ ಈ ಕಂಪ್ನಿಯು ಯಾವ ಕಂಪ್ನಿಯು ತನ್ನ ಸದಸ್ಯರ ಷೇರು ವರ್ಗಾವಣೆಯ ಹಕ್ಕನ್ನು ನಿರ್ಬಂಧಿಸುತ್ತದೆಯೋ, ನಾನು ಇಲ್ಲಿ ಹೇಳಿದೆ ಏನಂತೇಳಿ, ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಸಾರ್ವಜನಿಕ ಕಂಪನಿಯ ಷೇರುದಾರರು ತಮ್ಮ ಷೇರುಗಳನ್ನು ಯಾವ ಬೇಕಾವಾಗ ಯಾರಿಗೆ ಬೇಕಾದ್ರೂ ವರ್ಗಾವಣೆಯನ್ನು ಮಾಡಬಹುದು. ಆದರೆ ಪ್ರೈವೇಟ್ ಕಂಪ್ನಿಯ ಷೇರುಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅವರು ರೆಸ್ಟ್ರಿಕ್ಷನನ್ನು ಹಾಕಿರ್ತಾರೆ. ಸೊ ಹೀಗೆ ಯಾವ ಕಂಪ್ನಿಯು ತನ್ನ ಷೇರುದಾರರ ಷೇರು ವರ್ಗಾವಣೆಯ ಮೇಲೆ ನಿರ್ಬಂಧನೆಯನ್ನು ಹಾಕಿರುತ್ತದೆಯೋ ಸೊ ಆ ಕಂಪನಿಗೆ ನಾವು ಪ್ರೈವೇಟ್ ಕಂಪ್ನಿ ಅಂತ ಹೇಳ್ತೀವಿ. ಮತ್ತೊಂದು ಪಬ್ಲಿಕ್ ಕಂಪ್ನಿ ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ಓಪನ್ ಆಗಿ ಮಾರಾಟ ಮಾಡುತ್ತದೆ. ಇಟ್ ಇನ್ವೈಟ್ಸ್ ದ ಪಬ್ಲಿಕ್ ಫಾರ್ ಪರ್ಚೇಸಿಂಗ್ ದ ಶೇರ್. ಆದರೆ ಪ್ರೈವೇಟ್ ಕಂಪ್ನಿ ಹಾಗೆ ಇನ್ವಿಟೇಷನ್ ಕೊಡೋದಿಲ್ಲ, ಬೇಕಾದವ್ರಿಗೆ ಅದು ತಮ್ಮ ಶೇರ್ಗಳನ್ನು ನೀಡುತ್ತದೆ. ಸೊ ಈ ಲಕ್ಷಣಗಳನ್ನು ನಾವು ಹೊಂದಿರುವಂಥ ಕಂಪ್ನಿಗಳಿಗೆ ನಾವು ಪ್ರೈವೇಟ್ ಕಂಪ್ನಿ ಅಂತ ಕರಿತೀವಿ. ಸೊ ಈ ಲಕ್ಷಣಗಳು ಯಾವ ಕಂಪ್ನಿ ಒಳಗೆ ಇರೋದಿಲ್ಲ ಅಂಥ ಕಂಪ್ನಿಗೆ ನಾವು ಪಬ್ಲಿಕ್ ಕಂಪ್ನಿ ಅಂತ ಕೇಳ್ತೀವಿ. ಹಾಗಾದ್ರೆ ಏನಾಯ್ತು, ಪಬ್ಲಿಕ್ ಕಂಪ್ನಿ ಒಳಗೆ ಮಿನಿಮಮ್ 2 ಅಲ್ಲ 7 ಜನ ಆಗಬೇಕು. ಆಮೇಲೆ ಮ್ಯಾಕ್ಸಿಮಮ್ ನೋ ಲಿಮಿಟ್, ಎಷ್ಟು ಬೇಕು ಅಷ್ಟು ಜನ, ಮಿನಿಮಮ್ 7 ಜನ ಬೇಕು, ಮ್ಯಾಕ್ಸಿಮಮ್ ನೋ ಲಿಮಿಟ್. ಆಮೇಲೆ ಪಬ್ಲಿಕ್ ಕಂಪ್ನಿಯ ಶೇರುಗಳನ್ನು ಮುಕ್ತವಾಗಿ ವರ್ಗಾವಣೆ ಮಾಡಬಹುದು. ಆಮೇಲೆ ಪಬ್ಲಿಕ್ ಕಂಪ್ನಿಯು ತನ್ನ ಷೇರುಗಳ ಖರೀದಿಗಾಗಿ ಸಾರ್ವಜನಿಕರಿಗೆ ಆಹ್ವಾನವನ್ನು ನೀಡುತ್ತದೆ, ಆದರೆ ಇದು ನೀಡುವುದಿಲ್ಲ. ಸೊ ಈ ರೀತಿಯಾಗಿ ನಾವು ಕಂಪ್ನಿಗಳನ್ನು 2 ಪ್ರಕಾರವಾಗಿ ವಿಭಜನೆ ಮಾಡ್ಬೋದು. ನೆಕ್ಸ್ಟ್ ಬಂತು ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪ್ನಿ. ನಾನು ಆಗಲೇ ಹೇಳಿದ್ದೆ
ಕಂಪ್ನಿಗಳು ಕೃತಕ ವ್ಯಕ್ತಿಗಳು ಅಂತೇಳಿ. ಈಗ ನೀವು ನ್ಯಾಚುರಲ್ ಪರ್ಸನ್ಸ್, ವಿ ಕ್ಯಾನ್ ಜನರೇಟ್ ಅವರ್ ಓನ್ ಕ್ಯಾಪಿಟಲ್ ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್. ಹೌದಲ್ಲ, ನಾವು ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದರೆ ಅದು ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಡಿಯಲ್ಲಿ ಇರ್ಬೋದು ಅಥವಾ ಪಾಲುಗಾರಿಕಾ ಅಡಿಯಲ್ಲಿ ಇರ್ಬೋದು, ನಾವು ಅದಕ್ಕೆ ಬೇಕಾದಂಥ ಬಂಡವಾಳವನ್ನು ನಾವೇ ಸ್ವತಃ ವ್ಯವಸ್ಥೆ ಮಾಡ್ಕೋಬೋದು. ಹೌದಲ್ಲ, ನಮ್ಮ ಕಡೆ ಇದ್ದಂಥ ದುಡ್ಡು ಹಾಕ್ಬೋದು ಅಥವಾ ಅಪ್ಪನ ಕಡೆಯಿಂದ ಇಸ್ಕೋಬೋದು, ಹೆಂಡತಿ ಕಡೆಯಿಂದ ಇಸ್ಕೋಬೋದು, ಫ್ರೆಂಡ್ಸ್ ಕಡೆಯಿಂದ ಇಸ್ಕೋಬೋದು, ಸಾಲ ತೆಗೆದುಕೊಳ್ಬೋದು, ಬ್ಯಾಂಕಿಂದ ತರಬಹುದು. ಹೌದಲ್ಲ, ಯಾಕಂದರೆ ವಿ ಆರ್ ದಿ ನ್ಯಾಚುರಲ್ ಪರ್ಸನ್. ಬಟ್ ಕಂಪ್ನಿ ಇಸ್ ದ ಆರ್ಟಿಫಿಷಿಯಲ್ ಪರ್ಸನ್. ಹೌದಲ್ಲ, ಪಾಪ ಅದು ಕಣ್ಣಿಗೂ ಕಾಣಂಗಿಲ್ಲ. ಈಗ ಬಂದು ಕಂಪ್ನಿ ಕೇಳ್ತು ಅಂದರೆ ನನಗೆ ಬಂಡವಾಳ ಕೊಡು ಅಂತ ನಾವು ಕೊಡ್ತೇವೆ, ಯಾವುದೋ ದೆವ್ವ ಬಂತು ಅಂತೀವಿ ನಾವು. ಹೌದಲ್ಲ, ಕಣ್ಣಿಗೆ ಕಾಣಂಗಿಲ್ಲ ಅದು. ಸೊ ಹೀಗಾಗಿ ಸಿನ್ಸ್ ಇಟ್ ಈಸ್ ಎ ಆರ್ಟಿಫಿಷಿಯಲ್ ಪರ್ಸನ್, ಆರ್ಲೇಶ್ವರ್, ಸಿನ್ಸ್ ಇಟ್ ಈಸ್ ಆರ್ಟಿಫಿಷಿಯಲ್ ಪರ್ಸನ್, ಇದು ಕಣ್ಣಿಗೆ ಕಾಣೋದಿಲ್ಲ, ಇದು ತನಗೆ ಬೇಕಾದಂಥ ಬಂಡವಾಳವನ್ನು ತಾನೇ ಜನ್ರೇಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇದು ಜನರಿಂದ ಬಂಡವಾಳವನ್ನು ಸಂಗ್ರಹಣೆ ಮಾಡುತ್ತಾರೆ. ನಾವು ಜನರಿಂದ ಬಂಡವಾಳವನ್ನು ಸಂಗ್ರಹಣೆ ಮಾಡಿದ್ವಿ ಅಂತಂದರೆ ಅದಕ್ಕೆ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಹಲವಾರು ಜನ ಸೇರ್ಕೊಂಡು ಏನು ಮಾಡ್ತಾರೆ, ಆ ಕಂಪನಿಗೆ ಬೇಕಾದಂಥ ಬಂಡವಾಳವನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆಯನ್ನು ನೀಡ್ತಾರೆ. ಸೊ ಅದಕ್ಕಾಗಿ ಅದಕ್ಕೆ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬಂತು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಪ್ರಕಾರಗಳು. ಮೊದಲನೇದು ಅಥರೈಸ್ಡ್ ಕ್ಯಾಪಿಟಲ್. ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ ಏನಪ್ಪ ಅಂತಂದರೆ, ನೀವು ಕಂಪ್ನಿಯನ್ನು ನೋಂದಣಿ ಮಾಡಿಸುವಾಗ ಒಂದು ಮುಖ್ಯವಾದಂಥ ದಾಖಲೆಯನ್ನು ತಯಾರಿಸಬೇಕಾಗ್ತೈತಿ. ಅದಕ್ಕೆ ನಾವು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಅದರೊಳಗೆ 7 ಷರತ್ತುಗಳು ಇರ್ತಾವೆ. ಅದ್ರಾಗ 1ನೇ ಷರತ್ತು ಕ್ಯಾಪಿಟಲ್ ಕ್ಲಾಸ್ ಅಂತ ಬರೀಬೇಕು. ಆ ಕ್ಯಾಪಿಟಲ್ ಕ್ಲಾಸ್ ಒಳಗೆ ನೀವು ನಿಮ್ಮ ಕಂಪ್ನಿಯ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಎಷ್ಟು ಅನ್ನೋದನ್ನು ಬರ್ಕೋಬೇಕು. ಸೊ ಬರೆದು ನಂತರ ಆ ಕಾಪಿಯನ್ನು ರಿಜಿಸ್ಟ್ರಾರಿಗೆ ಕೊಡಬೇಕು. ಆವಾಗ ನಿಮ್ಮ ಕಂಪ್ನಿ ರಿಜಿಸ್ಟರ್ ಆಗ್ತಿತ್ತು. ಸೊ ಅದಕ್ಕಾಗಿ ಆ ಕ್ಯಾಪಿಟಲ್ ನಾವು ಕರಿತೀವಿ ಅಥರೈಸ್ಡ್ ಅಥವಾ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ. ನೀವು ಎಷ್ಟು ಬರ್ಕೊಂಡಿರ್ತಿಲ್ಲ ಅಷ್ಟು ಬಂಡವಾಳ ಮಾತ್ರ ನೀವು ಸಂಗ್ರಹಣೆ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ₹1 ಸಂಗ್ರಹಣೆ ಮಾಡಲಿಕ್ಕೆ ಬರೋದಿಲ್ಲ. ಸಪೋಸ್ ನೀವು 500 ಕೋಟಿ ಅಂತ ಬರ್ಕೊಂಡ್ರಪ್ಪ, ಯು ಕ್ಯಾನ್ ರೈಸ್ 500 crores ಓನ್ಲಿ, ನಾಟ್ 501. ₹1 ಎಕ್ಸ್ಟ್ರಾ ನೀವು ಸಂಗ್ರಹಣೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ತಾವು ಕಂಪನಿಯವರು ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ತಯಾರು ಮಾಡ್ತಾರಲ್ಲ, ಈಗ ಸದ್ಯ ಎಷ್ಟು ಬೇಕು ಅಷ್ಟೇ ಬರ್ಕೊಳ್ಳೋಂಗಿಲ್ಲ. ಇನ್ನು 10 ವರ್ಷ ನಂತರ ಎಷ್ಟು ಬೇಕಾಗ್ತದೆ, ಸದ್ಯ ಅವ್ನಿಗೆ 100 ಕೋಟಿ ಸಾಕ್ರಪ್ಪ, ಇನ್ನು 10 ವರ್ಷ ನಂತರ ನಮ್ಗೆ 500 ಕೋಟಿ ಬೇಕಾದ್ರೆ 500 ಬರ್ಕೊಂಡ್ಬಿಡ್ತಾರೆ ಈಗ, ಯಾಕಂದರೆ ಏನು ಸಮಸ್ಯೆ ಆಗಬಾರ್ದು ಒಂದು. ಸೊ ಇದಕ್ಕೆ ನಾವು ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ, ಅಥರೈಸ್ಡ್ ಕ್ಯಾಪಿಟಲ್ ಅಂದರೆ ದ ಕ್ಯಾಪಿಟಲ್ ವಿಚ್ ಇಸ್ ಅಥರೈಸ್ಡ್ ಟು ರೈಸ್, ಸಾರ್ವಜನಿಕರಿಂದ ಸಂಗ್ರಹಣೆ ಮಾಡಲಿಕ್ಕೆ ಪರವಾನಗಿ ಸಿಕ್ಕಿರುವಂಥ ಬಂಡವಾಳ. ಓಕೆ, ಅಥವಾ ನೋಂದಾಯಿತ ಬಂಡವಾಳ ಅಂತ ಕರಿತೀವಿ. ಆಮೇಲೆ ಬಂತು ಇಶ್ಯೂಡ್ ಕ್ಯಾಪಿಟಲ್. ಸೊ ಸಾಮಾನ್ಯವಾಗಿ ಅಥರೈಸ್ಡ್ ಕ್ಯಾಪಿಟಲ್ಸ್ ಜಾಸ್ತಿ ಇರ್ತೈತಿ. ನಮಗೆ ಸದ್ಯ ಬೇಕು 100 ಕೋಟಿ, ನಾವು ಬರ್ಕೊಂಡಿದ್ದು 500 ಕೋಟಿ. ಹಂಗಾರೆ ಪೂರ್ತಿ 500 ಕೋಟಿನ ಸಂಗ್ರಹಣೆ ಮಾಡೋದಿಲ್ಲ ನಾವು. ನಮಗೆ ಈ ಸದ್ಯ ಎಷ್ಟು ಬೇಕು 100 ಕೋಟಿ, ಅಷ್ಟು ಷೇರುಗಳನ್ನು ಮಾತ್ರ ಜನರಿಗೆ ಬಿಡುಗಡೆ ಮಾಡ್ತೀವಿ ಖರೀದಿ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಕರಿತೀವಿ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ನಮ್ಗೆ ಬೇಕಾಗಿದ್ದು 100 ಕೋಟಿ ರೂಪಾಯಿ ಷೇರು, 100 ಕೋಟಿ. ಸೊ 100 ಕೋಟಿ ರೂಪಾಯಿ ಷೇರುಗಳನ್ನು ಸೋಟಾರಿ, ಆಮೇಲೆ ಏನು ಈಗ ಸೊ 100 ಕೋಟಿ ರೂಪಾಯಿ ಷೇರುಗಳನ್ನು ನಾವು ಏನು ಮಾಡಿರ್ತೀವಿ, ಜನರಿಗೆ ಬಿಡುಗಡೆ ಮಾಡಿರ್ತೀವಿ. ಅದಕ್ಕೆ ನಾವು ಕರಿತೀವಿ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆ, ಆಮೇಲೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದರೆ ಏನ್ರಿ ಅಂತಂದರೆ, ಈಗ ನಾವು ಮಾರುಕಟ್ಟೆಗೆ ಏನಾದರೂ ಮಾರಾಟ ಮಾಡೋಕ್ಕೆ ಹೋಗಿರ್ತೀವಿ, ಹೌದಲ್ಲ, ಬಾಳೆಹಣ್ಣು ಅಥವಾ ಏನೋ ತೊಗೊಂಡು ಹೋಗಿರ್ತೀವಿ. ಸಪೋಸ್ ನಾವು ಒಂದು 100 ತೆಂಗಿನಕಾಯಿ ತೊಗೊಂಡು ಹೋದ್ವಿ, ಪೂರ್ತಿ ನಾವು ಮಾರುಕಟ್ಟೆ ಒಳಗೆ ಅದನ್ನು ಓಪನ್ ಮಾಡ್ಕೊಂಡು ಇಟ್ಕೊಳ್ತೀವಿ. 100 ತೆಂಗಿನಕಾಯಿ ಜನ ಪೂರ್ತಿ ಖರೀದಿ ಮಾಡ್ತಾರಂತ ಗ್ಯಾರಂಟಿ ಐತಿ ಇಲ್ಲ. ಜನರಿಗೆ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಹೌದಲ್ಲ. ಒಬ್ಬ ಬರ್ತಾನೆ 10 ಕಾಯಿ ಕೊಡ್ರಿ ಅಂತಾನೆ, 10 ಬೇಡ 100 ತೊಗೊಂಡು ಹೋಗಂತ ಅನ್ನಕ್ಕೆ ಬರ್ತದೆ, ಅನ್ನಕ್ಕೆ ಬರೋಂಗಿಲ್ಲ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡ್ಕೊಂಡು ಹೋಗ್ತಾನೆ, ಹೌದಲ್ಲ. ಸೊ ಹೀಗೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂದರೆ ಏನಪ್ಪ ಅಂದರೆ, ನಾವು ಮಾರಾಟಕ್ಕೆ ಇಟ್ಟಿದ್ದು 100 ಕೋಟಿ ಷೇರುಗಳು, ಆದರೆ ಜನ ಅಷ್ಟು ಖರೀದಿ ಮಾಡಬೇಕಲ್ಲ. ಸಪೋಸ್ 95 ಕೋಟಿ ಷೇರುಗಳು ಜನ ಖರೀದಿ ಮಾಡಿದ್ರು, ಇನ್ನು 5 ಕೋಟಿ ಖರೀದಿ ಮಾಡಿಲ್ಲ. ಹಂಗಾರೆ ಆ 95 ಕೋಟಿ ನಾವೇನು ಕರಿತೀವಿ, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಮೇಲೆ ಕಾರ್ಡ್ ಅಪ್ ಕ್ಯಾಪಿಟಲ್. ಕಾರ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಏನರಪ್ಪ ಅಂತಂದರೆ, ಸಾಮಾನ್ಯವಾಗಿ ಷೇರಿನ ಮುಖಬೆಲೆಯನ್ನು ಅಥವಾ ಷೇರಿನ ಮೊತ್ತವನ್ನು ನಾವು ಒಂದೇ ಕಂತಿನಲ್ಲಿ ವಸೂಲಿ ಮಾಡೋದಿಲ್ಲ. ಸಪೋಸ್ ಷೇರಿನ ಮುಖಬೆಲೆ ₹10 ಅಂತ ತಿಳ್ಕೊಡಿ, ಪೂರ್ತಿ ₹10 ನಾವು ಒಮ್ಮಕ್ಕಲೇ ಅದನ್ನು ವಸೂಲಿ ಮಾಡೋದು. ಇನ್ ರಿಯಾಲಿಟಿ ಇದು ಬೇರೆದೈತೆ. ಇದು ಬುಕ್ ಥಿಯರಾಟಿಕಲ್, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತೇಳಿ ಹಳೆ ಪದ್ಧತಿಯನ್ನು ಫಾಲೋ ಮಾಡ್ತಾಯಿದ್ರೆ, ಇನ್ ರಿಯಾಲಿಟಿ ಬೇರೆ ಐತಿ. ಇನ್ ರಿಯಾಲಿಟಿ ಒಳಗೆ ಏನಾಗ್ತಾ ಇದ್ರಪ್ಪ ಅಂತಂದರೆ, ಷೇರಿನ ಮುಖಬೆಲೆ ಪ್ಲಸ್ ಮೇಲೆ ಅದರ ಪ್ರೀಮಿಯಂ ಹಾಕಿ ಪೂರ್ತಿ ಅಮೌಂಟ್ ಒಮ್ಮಗಲೇ ತೊಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಈ ಬುಕ್ನಾಗ ಇದ್ದಂಗೆ ನಾವು ಓದ್ಕೊಳ್ಳೋಣ. ಓಕೆ, ಸೊ ಬುಕ್ಕಿನ ಪ್ರಕಾರ ಏನರಪ್ಪ ಅಂತಂದರೆ, ನಾವು ₹10 ಷೇರಿನ ಮುಖಬೆಲೆ ಇತ್ತು ಅಂದರೆ ಪೂರ್ತಿ ₹10 ಕಂಪ್ನಿಯವರು ಒಮ್ಮಕ್ಕಲೇ ತೊಗೊಳ್ಳೋದಿಲ್ಲ, ಅದು ಕಂತಿನ ರೂಪದಲ್ಲಿ ತೊಗೊಳ್ತಾರೆ, ವಸೂಲಿ ಮಾಡ್ತಾರೆ. ಅಂದರೆ ತಮಗೆ ಅವಶ್ಯಕತೆ ಹೆಂಗೆ ಬೀಳ್ತಿದೆ ಹಂಗಂಗೆ ವಸೂಲಿ ಮಾಡ್ಕೊತ ಹೋಗ್ತಾರೆ. ಅದರಿಂದ ಜನರಿಗೂ ಅನುಕೂಲ ಆಗ್ತೈತೆ. ಸಪೋಸ್ ₹10 ಷೇರಿನ ಮುಖಬೆಲೆ ಅಂತಂದರೆ ಅಪ್ಲಿಕೇಶನ್ ಜೊತೆಗೆ ₹1 ತೊಗೊಳ್ತಾರೆ. ಉದಾಹರಣೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ ಷೇರಿಗಾಗಿ, ನನಗೆ 100 ಶೇರ್ ಬೇಕು, ನನಗೆ 500 ಶೇರ್ ಬೇಕು, ನನಗೆ 2,000 ಶೇರ್ ಬೇಕು ಅಂತೇಳಿ, ಅವರು
ಪ್ರತಿ ಒಂದು ಶೇರಿಗೆ ₹1 ಲೆಕ್ಕ ಮಾಡಿ ಅಪ್ಲಿಕೇಶನ್ ಹಾಕಬೇಕು. ಸಪೋಸ್ ನಾನು 2,000 ಶೇರ್ಗಳಿಗೆ ಅಪ್ಲಿಕೇಶನ್ ಹಾಕಿದೆ, ಹಾಗಾದ್ರೆ ನಾನು ಎಷ್ಟು ಪೇಮೆಂಟ್ ಮಾಡಬೇಕು? ಬರೀ 2,000 ಮಾತ್ರ. ಅಥವಾ ಸಪೋಸ್ ಈಸಿ, 100 ಶೇರುಗಳಿಗೆ ನಾನು ಅಪ್ಲಿಕೇಶನ್ ಹಾಕೀನಿ, ಶೇರಿನ ಮುಖಬೆಲೆ ₹10, ಹಾಗಾದ್ರೆ ಸದ್ಯ ನಾನು ಎಷ್ಟು ಪೇಮೆಂಟ್ ಮಾಡಬೇಕು? ₹100 ಅಷ್ಟೇ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಹೋತು. ಸೊ ಅಪ್ಲಿಕೇಶನ್ ತೊಗೊಳಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು 8 ದಿನ ಫ್ರೀ ಬಿಟ್ಟಿರ್ತಾರೆ ಕಂಪನಿಯವರು, ಒಂದು 8 ದಿನ ಓಪನ್ ಇಟ್ಟಿರ್ತಾರೆ. 8 ದಿನ ಜಗತ್ತಿನಾದ್ಯಂತ ಬೇರೆ ಬೇರೆ ಶಾಖೆ ಒಳಗೆ, ಬ್ಯಾಂಕಿನ ಶಾಖೆಯ ಮುಖಾಂತರ ಅವರು ಅಪ್ಲಿಕೇಶನ್ಗಳನ್ನು ಪಡೀತಾರೆ. ಸಾಮಾನ್ಯವಾಗಿ ಶೇರ್ ಅಪ್ಲಿಕೇಶನ್ಗಳನ್ನು ಬ್ಯಾಂಕಿನ ಮುಖಾಂತರ ಒಪ್ಪಿಸ್ತಾರೆ ಕಂಪ್ನಿಗೆ. ಓಕೆ, ಸೊ ಆ ಬ್ಯಾಂಕಿನ ಮುಖಾಂತರ ಶೇರುಗಳಿಗಾಗಿ ಅಪ್ಲಿಕೇಶನ್ ಬಂದು ಮುಟ್ತಾವೆ. ಆ ಲಾಸ್ಟ್ ಡೇಟ್ ಮುಗಿದ ನಂತರ ಎಲ್ಲ ಅಪ್ಲಿಕೇಶನು ಕಂಪ್ನಿ ಹೆಡ್ ಆಫೀಸ್ಗೆ ಬರ್ತೈತಿ. ಅದನ್ನು ಸ್ಕುಟ್ನಿ ಮಾಡ್ತಾರೆ. ಎಷ್ಟು ಶೇರುಗಳನ್ನು ಮಾರಾಟಕ್ಕೆ ಇಟ್ಟೀವಿ, ಎಷ್ಟು ಅಪ್ಲಿಕೇಶನ್ ಬಂದಾವೆ. ಕೆಲವೊಮ್ಮೆ ಎಷ್ಟು ಮಾರಾಟಕ್ಕೆ ಇಟ್ಟಿರ್ತೀವಿ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಬಂದಿರ್ತಾವೆ, ಕೆಲವೊಮ್ಮೆ ಕಡಿಮೆ ಬಂದಿರ್ತಾವೆ, ಕೆಲವೊಮ್ಮೆ ಅಷ್ಟೇ ಬಂದಿರ್ತಾವೆ. ಜಾಸ್ತಿ ಬಂತು ಅಂದರೆ ಏನು ಮಾಡ್ತಾರೆ? ಕೆಲವೊಂದು ರಿಜೆಕ್ಟ್ ಮಾಡ್ತಾರೆ. ಕಡಿಮೆ ಬಂತು ಅಂದರೆ ಪೂರ್ತಿ ಎಲ್ಲವೂ ಹಂಚಿಕೆ ಮಾಡ್ತಾರೆ. ಈ ಥರ ಮಾಡ್ತಾರೆ. ಸೊ ಸಂದರ್ಭಕ್ಕೆ ಅನುಸಾರವಾಗಿ ಅವ್ರು ಮಾಡ್ತಾರೆ. ಸೊ ಆ ಶೇರ್ಗಳನ್ನು ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡಿದಾಗ ಎಲ್ಲರಿಗೂ ಪತ್ರ ಬರೀತಾರೆ. ಅದಕ್ಕೆ ನಾವು ಲೆಟರ್ ಆಫ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಸೊ ಆ ಲೆಟರ್ ಆಫ್ ಅಲಾಟ್ಮೆಂಟ್ ಒಳಗೆ ಬರೀತಾರೆ ಸ್ಪಷ್ಟವಾಗಿ, ನೀವು ಇಷ್ಟು ಶೇರುಗಳಿಗೆ ಅರ್ಜಿ ಹಾಕಿದರೆ ನಿಮಗೆ ಇಷ್ಟು ಶೇರುಗಳನ್ನು ನಾವು ಹಂಚಿಕೆ ಮಾಡೀವಿ, ನೀವು ಇಷ್ಟು ದಿವಸದ ಒಳಗಾಗಿ ನಮಗೆ ಹಂಚಿಕೆ ಮೊತ್ತವನ್ನು ಅಥವಾ ಅಲಾಟ್ಮೆಂಟ್ ಮನಿಯನ್ನು ಪಾವತಿ ಮಾಡಿರಿ. ಪ್ರತಿ ಒಂದು ಶೇರಿಗೆ ₹3 ಹಂಚಿಕೆ ಮೊತ್ತ ಅಂದರು. ಅಪ್ಲಿಕೇಶನ್ ಜೊತೆಗೆ 1 ತೊಗೊಂಡ್ರು, ಅಲಾಟ್ಮೆಂಟ್ ಮಾಡಿದ್ನಲ್ಲ ₹3 ತೊಗೊಂಡ್ರು. ಎಷ್ಟು ತೊಗೊಂಡಂಗಂತೂ 4, ಇನ್ನೆಷ್ಟು ಉಳಿದು? ಇನ್ನು ₹6. ಸೊ ಆ ₹6 ಏನು ಮಾಡ್ತಾರಪ್ಪ ಅಂತಾರೆ, ತಮಗೆ ಬೇಕಾದಾಗ ವಸೂಲಿ ಮಾಡ್ತಾರೆ. ಪೂರ್ತಿ 6 ಒಮ್ಮಕ್ಲೆ ವಸೂಲಿ ಮಾಡ್ಬೋದು, ಅಥವಾ ಒಮ್ಮೆ 5 ಮತ್ತೊಮ್ಮೆ 1 ವಸೂಲಿ ಮಾಡ್ಬೋದು, ಅಥವಾ ₹2 3 ಸರ್ತಿ ವಸೂಲಿ ಮಾಡೋದು. ಅದಕ್ಕೆ ನಾವು ಕಾಲ್ ಅಂತ ಕರಿತೀವಿ. ಈ ರೀತಿಯಾಗಿ ಕಂತಿನ ರೂಪದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಕಂಪನಿಯವರು ದುಡ್ಡನ್ನು ವಸೂಲಿ ಮಾಡ್ತಾರೆ. ಸಪೋಸ್ ₹8 ವಸೂಲಿ ಮಾಡಿದ್ರು ಪ್ರತಿಯೊಂದು ಶೇರಿಗೆ, ಇನ್ನು ₹2 ವಸೂಲಿ ಮಾಡೇ ಇಲ್ಲ. ಹಾಗಾದರೆ ಆ ₹8 ನಾವು ಕರಿತೀವಿ ಕಾರ್ಡ್ ಆಫ್ ಕ್ಯಾಪಿಟಲ್. ಪ್ರತಿ ಶೇರಿಗೆ ₹8 ಇಂಟು ಎಷ್ಟು ಶೇರ್ಗಳನ್ನು ಬಿಡುಗಡೆ ಮಾಡಿ ಆ ಟೋಟಲ್ ಅಮೌಂಟಿಗೆ ನಾವು ಕಾರ್ಡ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಸಾರಿ, ಏನಾಗ್ತದೆ? ಸಬ್ಸ್ಕ್ರೈಬ್ಡ್ ಆದರೆ ಕಾರ್ಡ್ ಆಫ್ ಕ್ಯಾಪಿಟಲ್ ಅಂತ ₹8 ನಾವು ಕಾಲ್ ಮಾಡಿದ್ದೀವಿ. ಆಮೇಲೆ ಪೇಡ್ ಅಪ್ ಕ್ಯಾಪಿಟಲ್, ಅದ್ರೊಳಗೆ ಮತ್ತೆ ಉದ್ರಿ ಹೇಳಿರ್ತಾರೆ ಸ್ವಲ್ಪ ಜನ. ನಾವಂತೂ ಕರೆ ಮಾಡಿರ್ತೀವಿ, ಏನಂತೇಳಿ ಅಪ್ಲಿಕೇಶನ್ ಜೊತೆಗೆ ₹1 ಕೊಡ್ರಿ, ಅಲಾಟ್ಮೆಂಟ್ ಜೊತೆಗೆ ₹3 ಕೊಡ್ರಿ, ಫಸ್ಟ್ ಕಾಲ್ ₹2 ಕೊಡ್ರಿ, ಸೆಕೆಂಡ್ ಕಾಲ್ ₹2 ಕೊಡ್ರಿ ಅಂತ ಹೇಳ್ತಾರೆ. ನಾವು ಮಾಡಿರ್ತೀವಿ. ಆದರೆ ಎಲ್ಲ ಜನ ಪೇಮೆಂಟ್ ಮಾಡಬೇಕಲ್ಲ, ಮಾಡಿಂಗಿಲ್ಲ. ಕೆಲವೊಬ್ಬರು ಉದ್ರಿ ಹೇಳಿರ್ತಾರೆ, ಕೆಲವೊಬ್ಬರು ಪೇಮೆಂಟ್ ಮಾಡಿರಂಗಿಲ್ಲ ಅನಿವಾರ್ಯ ಕಾರಣದಿಂದ. ಸೊ ಯಾರು ಪೇಮೆಂಟ್ ಮಾಡಿರಂಗಿಲ್ಲಲ್ಲ ಅವ್ರನ್ನ ಬಿಟ್ಟು ಎಷ್ಟು ಪೇಮೆಂಟ್ ಆಗಿತ್ತಲ್ಲ ಅದಕ್ಕೆ ನಾವು ಕರಿತೀವಿ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ನಂತರ ಅನ್ಕಾಲ್ಡ್ ಕ್ಯಾಪಿಟಲ್. ಈಗ ಫಾರ್ ಎಕ್ಸಾಂಪಲ್ ₹10ಗೆ ಒಂದು ಮುಖಬೆಲೆ, ಅದರೊಳಗೆ ನಾನು ₹8 ಕಾರ್ಡ್ ಅಪ್ ಮಾಡೀನಿ, ಇನ್ನು ₹2 ಕಾರ್ಡ್ ಅಪ್ ಮಾಡಿಲ್ಲ. ಸೊ ಅದಕ್ಕೆ ನಾವು ಕರಿತೀವಿ ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಮೇಲೆ ರಿಸರ್ವ್ ಕ್ಯಾಪಿಟಲ್. ಕೆಲವೊಮ್ಮೆ ಏನು ಮಾಡ್ತಾರೆ, ಶೇರಿನ ಮುಖಬೆಲೆ ಸ್ವಲ್ಪ ಭಾಗವನ್ನು ಹಾಗೇ ರಿಸರ್ವ್ ಇಡ್ತಾರೆ, ಅದನ್ನು ಕಾಲ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಅದನ್ನು ಕಂಪ್ನಿ ವೈಂಡ್ ಅಪ್ ಮಾಡಿದಾಗ ಮಾತ್ರ ಅದನ್ನು ಕಾಲ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಕರಿತೀವಿ ರಿಸರ್ವ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಶೇರ್ ಕ್ಯಾಪಿಟಲ್ ಕ್ಯಾಟಗರೀಸ್. ಓಕೆ, ನೆಕ್ಸ್ಟ್ ನಾವು ನೋಡೋಣ